ಹೊಸ ಒಡಂಬಡಿಕೆಯಲ್ಲಿ ಸಭೆಯನ್ನು ಕುರಿತು ಸಭೆಯಲ್ಲಿರುವವರನ್ನು ಕುರಿತು ವಿವರಿಸಿದಂಥ ವಿವರಣೆಗಳನ್ನು ಕುರಿತು ನಾವು ನೋಡಿಕೊಳ್ಳತಕ್ಕಂಥವರಾಗಿರ್ತೇವೆ. ಇದನ್ನು ಒಂದು ಬೈಬಲ್ ಸ್ಟಡಿ ಆಗಿದ್ದರೂ ಸಹ ಇದನ್ನು ಸುಮ್ಮನೆ ಒಂದು ಪಾಠ ಕಲಿಯುವುದಕ್ಕಾಗಿ ಅಲ್ಲದೆ ಇವುಗಳನ್ನು ನಮ್ಮ ಹೃದಯದಲ್ಲಿ ಥೆಸಲೋನಿಕದಲ್ಲಿ ಹೇಳಿದ ಹಾಗೆ 1 ಥೆಸಲೋನಿಕ 3:13 ಅಲ್ಲ 2:13 ಓದ್ಕೊಳ್ಳಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು, ಇದು ಯಾವ್ದು ಕಲಿತೀವಿ ಬೈಬಲ್ ಸ್ಟಡಿ ಅಲ್ಲಾದ್ರೂ ದೇವರ ವಾಕ್ಯವನ್ನೇ ಕಲಿಯತಕ್ಕಂಥವರಾಗಿದ್ದೇವೆ. ಹಾಗಾಗಿ ದೇವರ ವಾಕ್ಯವೆಂದು ತಿಳಿದು ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ಏನ್ ಮಾಡ್ಬೇಕು? ಅದನ್ನ ಬಹಳ ಮುಖ್ಯವಾದದ್ದು. ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ. ಪ್ರಸಂಗ ಮಾಡುವಾಗ ವಾಕ್ಯಗಳು ಇದು ದೇವರ ವಾಕ್ಯ ಎಂಬುದಾಗಿ ತಿಳಿದಾಗ ಒಂದು ವೇಳೆ ನಿಮಗೆ ಕಷ್ಟವಾದರೂ ಅಥವಾ ನಿಮಗೆ ಅಯ್ಯೋ ಎಂಬುದಾಗಿ ನಿಮಗೆ ಅನಿಸಿದ್ರು ಸಹ ದೇವರ ವಾಕ್ಯ ಎಂಬುದಾಗಿ ನೀವು ಅದನ್ನು ಅಂಗೀಕರಿಸಿಕೊಳ್ಳುವಾಗ ಬೈಬಲ್ ಹೇಳುತ್ತದೆ ಅದನ್ನ ನಾವಂತೂ ಸಂತೋಷ ಪಡ್ತೇವೆ. ಕೆಳಗೆ ಅದು ನಿಜವಾಗಿ ದೇವರ ಅದು ನಿಜವಾಗಿಯೂ ಯಾವ ವಾಕ್ಯವೇ? ದೇವರ ವಾಕ್ಯವೇ. ರೈಟ್. ದೇವರ ವಾಕ್ಯವಾಗಿರೋದ್ರಿಂದ ಆ ವಾಕ್ಯ ಏನ್ ಮಾಡ್ತದೆ? ನಂಬುವವರಾದ ನಿಮ್ಮೊಳಗೆ. ಹಾಗಾದ್ರೆ ಆ ವಾಕ್ಯ ನಿಮಗೇನು ಉಂಟು ಮಾಡ್ತದೆ? ನಂಬಿಕೆಯನ್ನು ಉಂಟು ಮಾಡ್ತದೆ. ಏನು ಉಂಟು ಮಾಡ್ತದೆ? ಬೈಬಲ್ ಹೇಳ್ತದೆ ಯಾವುದರಿಂದ ನಂಬಿಕೆ ಬರ್ತದೆ? ಪ್ರಾರ್ಥನೆ ಮಾಡೋದ್ರಿಂದ ನಂಬಿಕೆ ಬರೋದಿಲ್ಲ, ವಾಕ್ಯ ಕೇಳೋದ್ರಿಂದ ನಂಬಿಕೆ ಬರ್ತದೆ. ತುಂಬಾ ಜನ ಪ್ರಾರ್ಥಿಸ್ತಾರೆ, ನಂಬಿಕೆ ಬೇಕು ಸ್ವಾಮಿ ನನಗೆ ಅಂತ. ಆ ಪ್ರಾರ್ಥನೆ ಬೈಬಲಲ್ಲಿ ಎಲ್ಲೂ ಇಲ್ಲ. ಒಬ್ಬರು ಕೇಳ್ತಾರೆ, ಸ್ವಾಮಿ ನಮಗೆ ನಂಬಿಕೆ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೀನಿ ಶಿಷ್ಯರು ಹೇಳುವಾಗ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಎಂಬುದಾಗಿ ದೇವರು ಅಲ್ಲಿ ಹೇಳ್ತಾರೆ ಅವರಿಗೆ. ಹಾಗಾಗಿ ಪ್ರಾರ್ಥನೆ ನಂಬಿಕೆಗಾಗಿ ಪ್ರಾರ್ಥನೆ ಇಲ್ಲ, ನಂಬಿಕೆಗಾಗಿ ದೇವರ ಕಿವಿಗಳು ಕೊಟ್ಟಿದ್ದಾರಲ್ಲ ಅವುಗಳಲ್ಲಿ ದೇವರ ವಾಕ್ಯ ಎಂದು ತಿಳಿದು ಅದನ್ನು ಸ್ವೀಕರಿಸಿಕೊಳ್ಳುವಾಗ ಅದು ನಿಮಗೆ ನಂಬಿಕೆಯನ್ನು ಉಂಟು ಮಾಡ್ತದೆ. ನಂಬಿಕೆ ಉಂಟು ಮಾಡೋದು ಮಾತ್ರವಲ್ಲ, ನಂಬಿಕೆಯನ್ನು ಉಂಟು ಮಾಡುವ ನಿಮ್ಮ ಜೀವಿತದಲ್ಲಿ ಬಹು ಬಲವಾದ ಕಾರ್ಯಗಳನ್ನು ಮಾಡತಕ್ಕದಾಗಿರ್ತದೆ. ಅದಕ್ಕೆ ವಾಕ್ಯ ಕೇಳತಕ್ಕಂಥ ನೀವು ನಿಜವಾಗಿಯೂ ಬಹಳ ಧನ್ಯರು. ಪ್ರಕಟಣೆ ಗ್ರಂಥದಲ್ಲಿ 1:3 ಹೇಳ್ತದೆ, ಈ ವಾಕ್ಯಗಳನ್ನು ಪ್ರವಾದನೆ ಪುಸ್ತಕಗಳು ಬರೆದಿರೋ ವಾಕ್ಯಗಳನ್ನು ಕೇಳುವವನೋ ಓದುವವನೋ ಅಂತ ಸಪ್ರೇಟ್ ಆಗಿ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಕೇಳುವಾಗಲೇ, ಎರಡನೇದಾಗಿ ಅದನ್ನ ಓದುವಾಗಲೂ, ಅವುಗಳನ್ನು ಕೈಕೊಂಡು ನಡೆಯುವಾಗಲೂ ಅವ್ರೇನಾಗಿರ್ತಾರೆ? ಧನ್ಯರು, ಆಶೀರ್ವಾದವಾಗಿ ಇರ್ತಾರೆ. ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 15:3 ಹೇಳ್ತಾರೆ, ನನ್ನ ವಾಕ್ಯದಿಂದಲೇ ನೀವೇನಾದ್ರಿ. ನೋಡಿದ್ರೆ ವಾಕ್ಯ ಎಷ್ಟು ಕೆಲಸ ಮಾಡ್ತದೆ. 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವಲ್ವಾ, ವಾಕ್ಯದಿಂದ ಶುದ್ಧವಾಗ್ತವೆ, ವಾಕ್ಯವು ನಮ್ಮನ್ನು ಆಶೀರ್ವದಿಸ್ತದೆ, ವಾಕ್ಯ ನಮಗೆ ನಂಬಿಕೆ ಉಂಟು ಮಾಡ್ತದೆ, ವಾಕ್ಯವು ನಮಗೆ ಬಹು ಬಲವಾದ ಕಾರ್ಯಗಳನ್ನು ಮಾಡತಕ್ಕದಾಗಿರ್ತದೆ. ಈ ಪ್ರಪಂಚವು ಅಂಧಕಾರವು ಕ್ರಮವಿಲ್ಲದೆ ಬೆರಿದಾಗಿತ್ತು. ಆಗ ದೇವರು ವಾಕ್ಯವನ್ನು ಕಳಿಸುವಾಗ ಈ ಪ್ರಪಂಚವು ವಾಕ್ಯವನ್ನ ಬೌನ್ಸ್ ಮಾಡಲಿಲ್ಲ, ಅದು ಅಂಗೀಕರಿಸ್ಕೊಬಾರ್ದು. ಯಾಕಂದ್ರೆ ಪ್ರಪಂಚ ಯಾರಿಂದ ಉಂಟಾದದ್ದು? ದೇವರಿಂದ ಉಂಟಾದ ಕಾರಣ ಆ ದೇವರಿಂದ ಉಂಟಾಗಿರತಕ್ಕಂಥ ವಸ್ತುಗಳು ನಿರಾಕಾರವಾಗಿ, ಕತ್ತಲೆಯಾಗಿ, ಕ್ರಮವಿಲ್ಲದೆ ಆಗಿ ಬೆರಿದಾಗಿದ್ದರೂ ಸಹ ದೇವರ ಶಬ್ದವನ್ನು ಕೇಳಿದಾಗ ಆ ಶಬ್ದಕ್ಕೆ ಅವುಗಳು ಸ್ವೀಕಾರ ಮಾಡಿಕೊಳ್ಳುವಾಗ ಕತ್ತಲೆ ಹೋಗಿ ಅಲ್ಲಿ ಬೆಳಕುಂಟಾಯಿತು, ಕ್ರಮವಿಲ್ಲದೆಲ್ಲ ಹೋಗಿ ಕ್ರಮವಾಯಿತು, ಬೆರಿದಾಗಿರತಕ್ಕ ಕಾರ್ಯಗಳು ತುಂಬಲ್ಪಡ್ತು. ಆದ ಕಾರಣ ದಯಮಾಡಿ ಸಭೆಯವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಯಾವಾಗ ಬೈಬಲ್ ಓದುವಾಗಲೂ ಅಥವಾ ವಾಕ್ಯ ಕೇಳುವಾಗ ದೇವರ ವಾಕ್ಯ ಎಂಬುದಾಗಿ ಮೊದಲು ತಿಳ್ಕೊಳ್ರಿ. ಆಮೇಲೆ ಆ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಏನು ಮಾಡ್ರಿ? ಆಮೇನ್ ಎಂಬುದಾಗಿ ಅಂಗೀಕಾರ ಮಾಡ್ಕೊಳ್ರಿ. ಅದು ನಿಮಗೆ ನಂಬಿಕೆನ ಉಂಟು ಮಾಡ್ತದೆ.
ಆ ನಂಬಿಕೆಯು ನಿಮಗೆ ಬಹುಬಲವಾದ ಕಾರ್ಯ ಮಾಡ್ತದೆ. ಓದ್ಕೊಳ್ಳೋಣ. ಈಗ ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಕುರಿತು ಇರತಕ್ಕಂಥ ಡಿಸ್ಕ್ರಿಪ್ಷನ್ಸ್ ಅಂದರೆ ವಿವರಣೆಗಳು ಅನ್ನೋ ಕುರಿತು ನಾವು ನೋಡ್ತೇವೆ. ಏನು ಹೇಳ್ತದಂತಂದ್ರೆ ಸಭೆಯು ದೇವರ ಏನಂತಾರೆ ಅದಕ್ಕೆ ಸ್ವತಂತ್ರವು ಅಥವಾ ಹೇರ್ ಅಂದರೆ ಸ್ವತಂತ್ರವು ಎಂಬುದಾಗಿ ಹೇಳ್ತದೆ. ಓದ್ಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರಲ್ಲಿ 16 ಮತ್ತು 17 ವಚನ ಓದ್ಕೊಳ್ಳೋಣ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಇದು ಸಿಂಗುಲರ್ ಅಲ್ಲ, ಪ್ಲೂರಲ್, ಬಹುವಚನ. ಸಭೆಯವರೆಲ್ಲರನ್ನು ಸೇರಿಸಿ ಹೇಳತಕ್ಕಂಥ ವಿಚಾರ. ಮಕ್ಕಳಾದರೆ ಬಾಧ್ಯರೂ ಆಗಿದ್ದೇವೆ. ಇದು ಯಾರು ಒಬ್ರಿಗಲ್ಲ, ಭಕ್ತಿಯಾಗಿರತಕ್ಕಂಥವರಿಗೆ, ತುಂಬಾ ಒಳ್ಳೆಯವರಿಗೆ ಎಂಬುದಾಗಲ್ಲ, ಇಡೀ ಸಭೆಯಲ್ಲಿರತಕ್ಕ ಎಲ್ಲರೂ ಕೂಡ ಬಾಧ್ಯರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾರೆ. ಹಾಗಾದರೆ ಸಭೆಯಲ್ಲಿರುವ ಪ್ರತಿಯೊಂದು ವಿಶ್ವಾಸಿಯು ಅವನು ದೇವರ ಆಶೀರ್ವಾದಕ್ಕೆ ಬಾಧ್ಯನಾಗಿದ್ದಾನೆ. ಆದ ಕಾರಣ ಇದು ಸಿಂಗುಲರ್ ಆಗಿ 10 ಜನಕ್ಕೆ ಒಬ್ಬರಿಗೆ ಮಾತ್ರ ಹೀಲಿಂಗ್ ಮಾಡ್ತಾರಲ್ಲ, ಹೀಲಿಂಗ್ ಮೀಟಿಂಗ್ ಅಲ್ಲಿ ಹಂಗಲ್ಲ. ಒಬ್ಬ ದೇವರ ಸೇವಕರು ಬರ್ತಾರೆ, 1000 ಜನ ಕಾಯಿಲೆ ಬಿದ್ದಿದ್ರು, ಒಂದು 3 ಜನಕ್ಕೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಮಾಡ್ತಾರಲ್ಲ, ಆ ಕತೆ ಅಲ್ಲ ಇದು. ಈಚ್ ಅಂಡ್ ಎವ್ರಿ ಪರ್ಸನ್, ಒಬ್ಬೊಬ್ಬರು ಕೂಡ ಬಾಧ್ಯರು ಆಗಿದ್ದೀರಿ. ಇದು ಸಭೆಯ ಕುರಿತಾದ ದೇವರ ವಿವರಣೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಜಾತಿಗೊಬ್ಬನನ್ನು, ವಂಶಕ್ಕೊಬ್ಬನನ್ನು ಮಾತ್ರ ದೇವರು ಆರಿಸ್ಕೊಳ್ತಿದ್ರು. 12 ಗೋತ್ರದಲ್ಲಿ ಯೂದ ಗೋತ್ರದಲ್ಲಿ ಬರಬೇಕಾಗಿರತಕ್ಕ ಮೆಸ್ಸಿಯ ಬರಬೇಕಾಗಿತ್ತು ಎಂಬುದಾಗಿತ್ತು. ಲೇವಿ ಗೋತ್ರದಲ್ಲಿ ಆರೋನ್ ಬರ್ತಾನೆ. ಆ ಆರೋನ್ ವಂಶದಲ್ಲಿರತಕ್ಕಂಥವ್ರು ಯಾಜಕರು. ಆ ಯಾಜಕರು, ಆರೋನ್ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮಾತ್ರವೇ ಯಾಜಕರಾಗಿ ಉಳ್ಕೊಬೇಕು. ಆ ಯಾಜಕರಲ್ಲಿ ಕೂಡ ಚೀಟಿ ಹಾಕಿ ಅವನನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಅದರ ದೇವರ ದಯೆ ಕ್ರಿಸ್ತ ಯೇಸುವಲ್ಲಿ ಪ್ರತಿಯೊಬ್ಬರನ್ನು ದೇವರು ಆತನ ಏನಾಗಿ ಮಾಡಿದ್ದಾರೆ, ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಬಾಧ್ಯನಾಗಿದ್ದೇನೆ. ಈಗ ಸಪೋಸ್ ನಮ್ಮ ಚರ್ಚಲ್ಲಿ ಬಡವರು ಇದ್ದೇವೆ, ಶ್ರೀಮಂತರು ಇದ್ದೇವೆ, ಮಧ್ಯವರ್ಗದಿದ್ದಾರೆ, ಎಲ್ಲ ಇದ್ದಾರೆ ಇಟ್ಕೊಳ್ಳೋಣ. ನಾವು ಯಾರು ಹೊಟ್ಟೆ ಕಿಚ್ಚುಪಡಬೇಕಾಗಿಲ್ಲ. ಒಬ್ಬರಿಗೆ ಜ್ಞಾನ ಇದೆ, ಒಬ್ರಿಗೆ ಜ್ಞಾನ ಇಲ್ಲ, ಓದಿದವರಿದ್ದಾರೆ, ಓದೋರು ಇಲ್ಲ, ಕೆಲವರು ಉಪಯೋಗಿಸಲ್ಪಡ್ತಾರೆ, ಕೆಲವು ಉಪಯೋಗಿಸಲ್ಪಡಲ್ಲ, ಡಮ್ಮಿ ಪೀಸ್ ಆಗಿದ್ದೇವೆ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ನೀನು ನಂಬುವುದಾದರೆ, ನೀನು ಅವರಿಗೆ ಕೊಡಲ್ಪಟ್ಟ ಆಶೀರ್ವಾದ ದೇವರಿಂದ ಆಗಿದ್ರೆ ನೀನು ಕೂಡ ಅದಕ್ಕೆ ಬಾಧ್ಯನಾಗಿದ್ದಿ. ಇದ್ರಲ್ಲಿ ಹೊಟ್ಟೆ ಕಿಚ್ಚು ಪಡಕ್ಕೆ ಅವನ್ನ ತಲೆ ಮೇಲೆ ನಿಂತ್ಕೊಳ್ಳೋಣ ಅದಕ್ಕೆಲ್ಲ. ಒಂದು ಮನೆಯಲ್ಲಿ 5 ಮಕ್ಕಳು 10 ಮಕ್ಕಳು ಇದ್ರೆ, ಒಬ್ಬರು ಓದಿದ್ದಾನೆ, ಒಬ್ಬರು ಓದದೇ ಇದ್ದಾನೆ, ಒಬ್ಬ ದೊಡ್ಡವನಾಗಿದ್ದಾನೆ, ಒಬ್ಬ ಚಿಕ್ಕವನಾಗಿದ್ದಾನೆ, ದಪ್ಪಕ್ಕಿದ್ದಾನೆ, ಸಣ್ಣಕ್ಕಿದ್ದಾನೆ, ಹೆಣ್ಣಾಗಿ ಹುಡ್ತಾರೆ, ಗಂಡಾಗಿ ಹುಡ್ತಾರೆ ಅಂತ ಇಟ್ಕೊಳ್ಳೋಣ. ಬೈಬಲ್ ಪ್ರಕಾರ ಇದರಲ್ಲಿ ಹೆಣ್ಣಾಗಿ ಹುಟ್ಟಿದ್ರೆ ಮದುವೆ ಆಗಿ ಹೋಗ್ಬಿಡ್ತಾರೆ, ಅವ್ರಿಗೆ ಬಾಧ್ಯತೆ ಇಲ್ಲ, ಗಂಡಸರಿಗೆ ಮಾತ್ರ ಬಾಧ್ಯತೆ ಅಂಬುದಾಗೆಲ್ಲ ಹಾಗೆ ಇದೆ. ಯೂದ ಕಲಾಚಾರ ಪ್ರಕಾರ ಹಿರಿಯನಾಗಿ ಹುಟ್ಟಿದವರಿಗೆ ಡಬಲ್ ಪೋರ್ಷನ್, ಇನ್ನೊಂದು ಉಳಿದ ಸಿಂಗಲ್ ಪೋರ್ಷನ್. ಇದಂಗಿಲ್ಲ. ಪ್ರತಿಯೊಬ್ಬರಿಗೂ ಒಂದೇ ತರದ ಪೋಷನ್ ಅನ್ನು ದೇವರು ಅನುಗ್ರಹಿಸಿದ್ದಾರೆ. ಎಷ್ಟು ಜನ ಸ್ವೀಕಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಿನ್ನ ಗತಿ ಹಾಗೆ ಇರ್ತದೆ. ಸ್ವೀಕಾರ ಮಾಡ್ಕೊಂಡ್ರೆ ಲೈಫ್ ಖಂಡಿತವಾಗಿ ಇನ್ನೊಬ್ಬರು ನೋಡಿ ಹೊಟ್ಟೆ ಗೆದ್ದು ಪಡ್ಬೇಕು, ಅಯ್ಯೋ ಅವ್ನ ಮೇಲೆ ಬಂದ್ಬಿಡ್ತಾನ, ಅವ್ನು ಬಿಟ್ರಂತ ನೀವು ಭಯಪಡ್ಬೇಕು ಅವಶ್ಯಕತೆ ಇಲ್ಲ. ನಾನು ದೊಡ್ಡವನೋ ಚಿಕ್ಕವನೋ ಯಾರೇ ಆಗಿದ್ರು ಆತನ ರಾಜ್ಯದಲ್ಲಿ ಇವರೆಲ್ಲ ಆಶೀರ್ವಾದಕ್ಕೆ ನಾನು ಬಾಧ್ಯನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅಯ್ಯೋ ನಾನು ಜಾಸ್ತಿ ಪ್ರಾರ್ಥನೆ ಮಾಡಲಿಲ್ಲ, ಅದಕ್ಕೆ ನನಗೆ ಬಂದಿಲ್ಲ, ಅವ್ರು ಜಾಸ್ತಿ ಪ್ರಾರ್ಥನೆ ಮಾಡೋಕ್ಕೆ ಅವ್ರಿಗೆ ಬಂದ್ಬಿಟ್ಟೈತೆ, ಅವ್ರು ಭಕ್ತಿ ಭಾಳ ಭಕ್ತಿ ಆಗಿದ್ದಾರೆ ಅದಕ್ಕೆ ಜಾಸ್ತಿ ಕೊಟ್ಬಿಟ್ಟವ್ರೆ, ನಾನು ಭಕ್ತಿ ಕಮ್ಮಿ ಆಗಿದ್ದು. ನೀನು ಮಗನಾಗಿದ್ಯಾ, ಬಾಧ್ಯನಾಗಿದ್ಯಾ, ಫಿನಿಶ್ಡ್ ಕತೆ. ಇದಕ್ಕೆ ಫೇತೇ ಬೇಕಾಗಿರತಕ್ಕಂಥದ್ದು. ಫೇತ್ ಬೇಕಂದ್ರೆ ಮರ್ಯಾದಾಗಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದು ಅದನ್ನು ಸ್ವೀಕಾರ ಮಾಡ್ಕೊಂಡು ಮಂಗ್ ಕೊಡ್ಕೊಂಡು ಹಿಂಗೆ ಕೂತಿದ್ರೆ ಚಡಿ ಹಿಡ್ಕೊಂಡು ಅಂಗೀಕರಿಸ್ಕೋಬೇಕು. ಅದನ್ನು ಏನು ಮಾಡಬೇಕು ಅಂದರೆ
ನ್ಯೂ ಟೆಸ್ಟಮೆಂಟ್ ಎಂತ ಭಾಗ್ಯ ನಮಗಂತಂದ್ರೆ, ಅದಕ್ಕೆ ಪಿಚಾಚಿ ಸಭೆಗಳನ್ನು ಗಲಿಬಿಲಿ ಪಡಿಸತಕ್ಕಂಥವನಾಗಿದ್ದಾನೆ. 7 ಚರ್ಚೆಗೂ ದೇವರು ಏನಂದ್ರೆ ಗೊತ್ತಾ, ಕರ್ತನ ಆತ್ಮನು ಸಭೆಗೆ ಹೇಳುವುದನ್ನು ಯಾರು ಕೇಳಲಿ? ಬೇರೆ ಕೇಳಿದ್ರೆ ಸಾಕು, ನೀನು ಲೈಫ್ ಬದಲಾಗ್ತಿತ್ತು. ಹೌದು ಸರ್, ಹೌದು ಸತ್ಯ. ನಾನು ಹೇಳುವಂಥದ್ದು ಇಲ್ಲಿ ನಿಂತ್ಕೊಂಡು ಪುಲ್ಪಿಟಲ್ಲಿ ಪರಿಶುದ್ಧಾತ್ಮ ಹೇಳೋದನ್ನ ಹೇಳ್ತೇನೆ. 7 ಸಭೆಗೆ ಒಂದೇ ಮಾತು, ಸಭೆಗೆ ಹೇಳುವುದನ್ನು ಏನ್ ಮಾಡು, ಕೇಳೋದ್ರಿಂದ ಏನ್ ಬರ್ತದೆ? ನಂಬಿಕೆ ಇದ್ರೆ ಬಹುಬಲವಾದ ಕಾರ್ಯ ನಿನ್ನ ಜೀವಿತದಲ್ಲಿ ಆಗೋದು ಗ್ಯಾರಂಟಿ. ಬಿಡಲ್ವಲ್ಲ ಪಿಚಾಚಿ, ಇಲ್ಲೇ ಕೂತ್ಕೊಂಡು ಎಲ್ಲೆಲ್ಲಿ ಯೋಚನೆ ಮಾಡ್ಕೊಂಡಿರೋದು. ಒಬ್ರು ಆಮೇನಂತಾರೆ, ಒಬ್ಬರು ನೋಮೇಂತಾರೆ ಕೂತಿರ್ತಾರೆ. ಶಿಲ್ಬೆಲ್ಲ ಹಾಕಿದ್ರೆ ಏಸು ಕೂಡ ಹಂಗಿರ್ಲಿಲ್ಲ. ಪಿದಾವೆ ಪಿದಾವೆ ಯಾಕೆ ನಾನು ಕೈ ಬಿಟ್ಟೆ ಅಂತ, ಅವ್ರು ಕೈ ಬಿಡಲ್ಪಟ್ರು ನಿನಗೋಸ್ಕರ, ನಿನ್ನನ್ನು ಹಿಡ್ಕೊಂಡ್ಬಿಟ್ರು. ಆದರೂ ನಿನ್ನ ಮುಖ ನೋಡಿದ್ರೆ ಅವ್ರಿಗಿಂತ ಮೋಸ ಪಾಪ. ಆತನ ಮುಖ ನೋಡಿಕೊಳ್ಳೋರು ಓರೆ ಮಾಡ್ಕೊಳ್ಳೋದು, ನಿನ್ನ ಮುಖ ನೋಡ್ಕೊಳ್ಳೋಕೆ ಓರೆ ಮಾಡ್ಕೋಬೇಕು. ಹಂಗಿರಲ್ಲ. ಹೊಸ ಚರ್ಚೆಗೆ ಹೋದ್ರೆ ಇಲ್ಲಿ ಮಿರರ್ ಗ್ಲಾಸ್, ನಿನ್ನ ಮುಖಾನ ನೀನೇ ನೋಡ್ಕೋ, ಸಹಿಸ್ಕೊಳಕ್ಕಾಗತ್ತಾ ನೋಡು. ಅದು ಪ್ರಸಂಗ ಮಾಡುವಾಗ ಸ್ಯಾಮ್ ಅಲ್ಲಿ ಆಗತ್ತಾ, ಹಿಂದ್ಗಡೆ ಗ್ಲಾಸ್ ಹಾಕಿದ್ರೆ ಇವಾಗಲೇ ಬಗ್ಗೆ ಚೇಂಜ್ ಮಾಡಿದ್ರು, ಫುಲ್ ಮಿರರ್. ಬಾಬರ್ ಶಾಪಲ್ಲಿ ಹಾಕ್ತಾರಲ್ಲ ಹಂಗೆ. ಅಲ್ಲ, ನೀವು ನೋಡ್ಕೋಬೋದು ನಿಮ್ಮ ಮುಖಗಳನ್ನ. ಇದು ನಾನು ತಮಾಷೆ ಎಲ್ಲ ಹೇಳ್ತಿರೋದು, ಇದು ಸತ್ಯ. ಕಂದ, ನನ್ನ ಮಾತುಗಳನ್ನು ಅವುಗಳಿಗೇನು ಕೊಡು, ಅವುಗಳಲ್ಲಿ ಇಟ್ಕೋ. ಅದನ್ನು ಹೊಂದುವವರಿಗೆ ಅದು ಜೀವವು, ದೇಹಕ್ಕೆಲ್ಲ ಆರೋಗ್ಯ. ವಿಕೆಟ್ ಕೀಪರ್ ಥರ ನಿಂತ್ಕೊಂಡು ಹಾಕೋ ಬಾಲ್ನೆಲ್ಲ ಟಕ್ ಟಕ್ಕನ್ನು ಹಿಡ್ಕೊಂಡ್ಬಿಟ್ರೆ ಸಾಕು, ನಿನಗೆ ಆಶೀರ್ವಾದ ಯೇಸುವಿನ ನಾಮದಲ್ಲಿ. ಬರುವ ಶೋಧನೆಲ್ಲ ಕ್ರಿಕೆಟ್ ಹೊಡಿತಾ ಇದ್ರೆ ಅದು ಆಶೀರ್ವಾದ. ಮಿಸ್ ಆಗಿದ್ದೆಲ್ಲ ಹಿಡ್ಕೋಬೇಕು, ಸಿಕ್ಕಿದ್ದೆಲ್ಲ ಹೊಡಿಬೇಕು. ಅರ್ಥ ಆಯ್ತು? ರೈಟ್. ಈಗ ಓದ್ಕೊಳ್ಳೋಣ. 8ನೇ ಅಧ್ಯಾಯ 17ನೇ ವಚನ ಮತ್ತೊಂದು ಸತ್ಯ. ಮಕ್ಕಳಾಗಿ ಇದ್ದರೆ ಬಾಧ್ಯರಾಗಿದ್ದೇವೆ. ಈಗ ಯಾರೆಲ್ಲ ಮಕ್ಕಳಾಗಿದ್ದೀರಿ? ಹಾಗಾಗಿ ಯೇಸು ನಾಮದಲ್ಲಿ ನೀವೇನಾಗಿದ್ದೀರಿ? ಹೇಳ್ರಿ ಹೇಳ್ರಿ. ಈಗ ನಿಮ್ಮಪ್ಪ ದೊಡ್ಡ ಕೋಟ್ಯಾಧಿಪತಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ಲಿ ಇದೆ. ಹೋಗ್ಬಿಟ್ರು ಊರಿಗೆ. ಈಗ ಯಾವತ್ತಿದ್ರು ನೀವು ಧೈರ್ಯ ಇಲ್ವಾ? ನಮ್ಮ ದೇವು ಕೋಟಿ ಕುಲ ಅಂತ ಹೇಳ್ತಾನೆ ಇದ್ರು ಅಲ್ವಾ? ಎಲ್ಲಿ ಹೋದ್ರು ಎಲ್ಲ ಕೋಟಿ ಕುಲ ಬಂದಿಲ್ವಾ ಅಂತಾರೆ. 5-6 ಚರ್ಚಲ್ಲೇ ಇದ್ರು. ಅವ್ರು ಒಬ್ಬರೇ ಇಟ್ಕೊಂಡ್ರೆ ಸಾಕಲ್ಲ, ಚರ್ಚ್ ಕಟ್ಬಿಡ್ಬೋದಲ್ಲ ಅಂತ ಮಾಡೋಣ ಅಂತಂದಿದ್ದೀನಿ. ಹಾಗೆ ಅವ್ರಿಗೆ ಯಾವಾಗಲೂ ಹೇಳ್ತಿದ್ರು, ಕೋಟಿ ಬಿತ್ತೈತಲ್ಲಿ ಬಂದೇ ಬರ್ತದೆ ಅಂತ. ಇವತ್ತು ಕೂಡ ವಿಶ್ವಾಸ ಎಲ್ಲ ಕಾಯ್ತಿದ್ದಾರೆ. ಯಾಕೆ? ಅವ್ರ ಅಪ್ಪನಿಗೆ ಹುಟ್ಟಿದ್ದಾರೆ. ಅವರು ಕಾರ್ಡಲ್ಲಿ ಹೆಸರು ತೆಗೆದುಬಿಟ್ರು ಕೂಡ, ಒಂದು ವೇಳೆ ಇಲ್ಲ ಮಗ ಸತ್ತೋಗಿದ್ದಾನೆ ಅಂತ ಅಂದ್ಬಿಟ್ಟಿದ್ದಾರೆ. ಅವ್ರು ಇಲ್ಲ ಅಂತ ಅಂದ್ಬಿಟ್ಟಿದ್ದಾರೆ, ಇವ್ರನ್ನ ತೋರಿಸ್ಕೊಂಡೇ ಇಲ್ಲ. ಆದರೆ ಅವ್ರಿಗೆ ಹುಟ್ಟಿದಾರಂತ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಇರೋದ್ರಿಂದ ಅವರು ಮತ್ತೆ ಕೇಸ್ ಹಾಕಿದಾಗ ಏನಾಯ್ತು, ಈಗ ಅವರು ಬರಬೇಕಾಗಿದ್ದು ಅದು ಬರ್ತದೆ. ಅದು ಪಾಪ ಅವ್ರು ಕೈಗಟ್ಟಿದ್ರೆ ಬಾಯಿಗಟ್ಟಲ್ಲ, ಕೈಗಟ್ಟಲ್ಲ ಅಂತ ಆಗ್ಬೋದು. ಆದರೆ ಇದಂಗಲ್ಲ. ಇಡೀ ಜಗತ್ತಲ್ಲಿರೋದೆಲ್ಲ ನಮ್ಮದೇ. ಆರೋಗ್ಯ ನಿಮ್ಮದು, ಸಮಾಧಾನ ನಿಮ್ಮದು, ಆಶೀರ್ವಾದ ನಿಮ್ಮದು, ಅಭಿವೃದ್ಧಿ ನಿಮ್ಮದು, ದಿನಬೆಳ್ಳಿ ನಿಮ್ಮದು. ಇಟ್ ಇಸ್ ನಾಟ್ ಫಾರ್ ಅ ಸಿಂಗಲ್ ಪರ್ಸನ್. ನಿಮ್ಮೆಲ್ಲರಿಗೂ ನಾನು ಪಾಸ್ ಆಗಿದ್ದೀನಿ, ನನಗೆ ಮಾತ್ರ ನೀವೆಲ್ಲ ಭಿಕ್ಷಕರಾಗಿ ಕೂತೀರಿ ಅಂತಲ್ಲ. ಇಟ್ ಇಸ್ ಈಚ್ ಅಂಡ್ ಎವ್ರಿ ಪರ್ಸನ್, ಎಲ್ಲರಿಗೂ ಕೂಡ. ಹಲ್ಲೆಲೂಯಾ. ಇಲ್ಲಿ ಬಾಬಾ ಥರ ಕೂತ್ಕೊಂಡು, ಬಾಬಾ ಥರ ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಬಾಬಾಗಳೇ. ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ? ಇನ್ನೂ ವಯಸ್ಸಾಗಿಲ್ಲ ಇರ್ಬೋದು ನಿನಗೆ. 18 ವಯಸ್ಸಾದ್ರೆ ಸೈಡ್ ಆಗಿ ತಗೋಬೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಏನು ಮಾಡ್ತೀರಾ? ವಾಕ್ಯವನ್ನ ಕೇಳಿ, ಅದನ್ನು ದೇವರ ವಾಕ್ಯ ಅಂತ ತಿಳ್ಕೊಳ್ಳಿ. ತಿಳಿದು ಪರಿಶುದ್ಧಾತ್ಮನೇ ತಿಳುವಳಿಕೆ ಕೊಡಪ್ಪ ಅಂತ ಕೇಳ್ರಿ. ತಿಳುವಳಿಕೆ ಕೊಡ್ತಾರೆ. ಗಬಕ್ಕಂತ ಸ್ವೀಕಾರ ಮಾಡ್ಕೊಳ್ಳಿ. ಸ್ವೀಕಾರ ಮಾಡಿದ ತಕ್ಷಣ ನಂಬಿಕೆ ಬಂದ್ಬಿಡ್ತದೆ. ನಂಬಿದರೆ ಬಹುಬಲವಾದ ಕಾರ್ಯ ಆಗೇ ಬಿಡ್ತದೆ. ಸುಮ್ಮನೆ ತಲೆ ಕೆಲ ನಿಂತ್ಕೊಂಡು ಏನೇನೋ ಕಷ್ಟಪಡ್ತೀರ. ಇದನ್ನು ಮಾಡ್ರಿ. ಕೀ ರೈಟ್.
ಗಲಾತ್ಯರ 3ನೇ ಅಧ್ಯಾಯ 29ನೇ ವಚನ. ನೀವು ಕ್ರಿಸ್ತನವರಾಗಿದ್ದರೆ, ನೀವು ಯಾರನವರಾಗಿದ್ದರೆ? ಆರ್ ಯು ಶ್ಯೂರ್? ಎಷ್ಟು ಜನ ಕ್ರಿಸ್ತನವರಾಗಿದ್ದೀರಿ? ಎಂತ ಧನ್ಯರು ನೋಡ್ರಿ, ಭಾಗ್ಯವಂತರು. ಕ್ರಿಸ್ತಂತರ ಆಗಿದ್ರೆ ಅಂತಿದ್ರೇನ್ ಕತೆ? ನೀವು ಕ್ರಿಸ್ತನ ಹಾಗೆ ಆಗುವುದಾದರೆ ಅಂತಿದ್ರೆ ಏನ್ ಮಾಡೋದು? ಇವತ್ತಿಂದ ಸ್ಟಾರ್ಟ್ ಮಾಡ್ಕೋಬೇಕು ಉಜ್ಜಕ್ ನಿನ್ನ. ಉಜ್ಜಿ ಮೂಸ್ ನೋಡಿದ್ರು ನಿನ್ನ ವಾಸನೆ ಹೊಡಿತಾನೆ ಇರ್ತದೆ. ಇಲ್ಲಿ ಹೇಳುವಂಥದ್ದು ನೀನೇನಾಗಿದ್ದರೆ? ಕ್ರಿಸ್ತನವರಾಗಿದ್ದರೆ. ಈಗ 2 ಜನ ಕ್ರಿಸ್ತನವರು ಯಾವಾಗಾದ್ರಿ? ಯಾವತ್ತು ಯೇಸುನ ಅಂಗೀಕರಿಸ್ಕೊಂಡು ಅವತ್ತೇ ನಾನು ಕ್ರಿಸ್ತನವನಾಗಿದ್ದೇನೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಯಾವತ್ತು ಯೇಸು ಅಂಗೀಕರಿಸ್ಕೊಂಡು ನಾನು ಪಾಪಿ ಅಲ್ಲ, ಕ್ರಿಸ್ತನವನಾಗಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ ಮತ್ತು ಬಾಧ್ಯನೂ ಆಗಿದ್ದೇನೆ. ನೀನು ಕ್ರಿಸ್ತನವನಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ, ಇದ್ದೀರಿ, ಇರ್ತೀರಿ ಅಲ್ಲ, ಇದ್ದೀರಿ. ಜಲ್ದಿ ಮನೆಗೆ ಹೋಗಿ ಡ್ರಾಪ್ ಮಾಡ್ಕೊಳ್ಳಿ, ತಗೊಂಬಿಡ್ರಿ, ಎಲ್ಲ ಸೈನ್ ಹಾಕಿ ಯೇಸು ನಾಮದಲ್ಲಿ. ಇಲ್ಲಾಂದ್ರೆ ಮೂರ್ತಿ ಬಸ್ ಹಿಡ್ಕೊಳ್ಳಿ, ತಾಲೂಕು ಆಫೀಸ್ ಎಲ್ಲೆಲ್ಲಿ ಹೋಗ್ಬೇಕಲ್ಲ ಮಾಡಿ ತಗೊಂಬಿಡ್ರಿ. ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಕೊಟ್ಟು ಮಾಡಿ ಸ್ವಾಧೀನ ಮಾಡಿ ತಗೊಂಬಿಡ್ರಿ ಎಲ್ಲ ಬ್ಯಾಂಕಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ಅದು ಹೇಳ್ರಿ. ಅರ್ಥ ಆಯ್ತಾ? ನಾವು ಏನಾಗಿದ್ದೇವೆ? ನಾವು ಕ್ರಿಸ್ತನವರಾಗಿದ್ದೇವೆ. ಮತ್ತು ಏನಾಗಿದ್ದೇವೆ? ನಾವು ಅಬ್ರಹಾಮನ ಸಂತತಿಯವರಾಗಿದ್ದೇವೆ, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೇವೆ. ಇದ್ದೀರಾ ಅಂದ್ರೆ ಸಿಂಗುಲರ ಪ್ಲೂರಲ್ಲ. ಪ್ರತಿಯೊಬ್ಬರು ಈ ಲಾಸ್ಟಿಂದ ಲಾಸ್ಟ್ವರೆಗೂ ಇವತ್ತು ಬರ್ದೇ ಇದ್ದವ್ರು ಇದ್ರು ಕೂಡ ಅವ್ಕೆ ಏನು ಮಾಡೋದು? ಅವ್ರು ಕಿವಿ ಕೇಳಲಿಲ್ಲ ದೇವ್ರು ಇಟ್ಟಿದ್ದನ್ನ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ನಮಗಾಗಿಟ್ಟಿದ್ದನ್ನ ಅಂತ. ಅದಕ್ಕೆ ಮಿಸ್ ಮಾಡಬಾರ್ದು ನೋಡಿ. ಪ್ರತಿ ಒಂದು ಬೈಬಲ್ ಸ್ಟಡಿ, ಪ್ರತಿಯೊಂದು ಆರಾಧನೆ, ಪ್ರತಿಯೊಂದು ಸತಿ ಚರ್ಚಲ್ಲಿ ದೇವರು ಮಾತಾಡೋದನ್ನು ನಾವು ಸಭೆಗೆ ದೇವರು ಮಾತಾಡ್ತಾರೆ, ಅದನ್ನು ಅಂಗೀಕರಿಸ್ಕೋಬೇಕು. ಅದು ಖಂಡಿತ ಕಾರ್ಯ ಮಾಡ್ತದೆ. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಹೊಡೆದೆ ವಾಪಸ್ ಹಿಂತಿರುಗಿ ಹೋಗೋದೇ ಇಲ್ಲ ವಾಕ್ಯ. ಆಮೇನ್, ರೈಟ್. ಅದೇ ಗಲಾತ್ಯ 4ನೇ ಅಧ್ಯಾಯ 7ನೇ ವಚನ. ಈಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿ ಇದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ನಮ್ಮ ದೇವರಿಗೆ ಇನ್ನೂ ಸ್ವಲ್ಪ ಬರಬೇಕಾಗಿದೆ. ಅವರು ಮತ್ತೆ ಕೇಸ್ ಹಾಕ್ಕೊಂಡು ಅದೇನೇನೋ ಮಾಡಿಕೊಂಡು ಹೆಂಗಾರದನ್ನು ಬಿಡಂಗಿಲ್ಲ. ಅದನ್ನು ಖಂಡಿತ ಬಿಡ್ತೀಯಾ? ಬಿಡೋದಿಲ್ಲ. ಅವರು ತೀರ್ಮಾನ ಮಾಡಿದ್ದಾರೆ. ತೆಗೆದು ಬೇಕಾದ್ರೆ ಅನಾಥಾಶ್ರಮ ಕಟ್ಬಿಡ್ತಾರೆ ಅವರು. ಅನಾಥಾಶ್ರಮ ಹೇಳಿದ್ದಾರೆ ಅವರು. ನನಗಾದ ಕೊಟ್ಟರೆ ನಾನು ಅನಾಥ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ನನಗೆ ಸೇವೆ ಆದ್ರೂ ಮಾಡ್ತೀನಿ ನಾನು. ನನ್ನ ಸಾಕ್ತೇನೆ ನೋಡು. ನನಗೆ ಅಪ್ಪನೂ ಇಲ್ಲ ಅಮ್ಮ ಇಲ್ಲ, ಪಕ್ಕ ಅನಾಥ ನಾನು. ನನಗೆ ಕೊಟ್ಬಿಟ್ರೆ ಸೇವೆ ನನ್ನ ಮಕ್ಕಳು ಬೆಳೆಸ್ಕೊಂಡು ಹೋಗ್ಬಿಡ್ತೀನಿ. ಆಯ್ತಾ? ಅವರು ಪಟ್ಟು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಬಿಡಂಗಿಲ್ಲ. ನಾನು ಹೇಗಾದ್ರೂ ಅದನ್ನು ಹೊಂದಬೇಕು ಅಂತ ಭಾಳ ಹೋರಾಟಗಳಿದೆ, ಕಷ್ಟಗಳಿದೆ. ಅವ್ರ ಹತ್ರ ಕೋರ್ಟ್ಗೆ ಕೋರ್ಟ್ ಲಾಯರ್ಗಳು ಕೂಡ ಫಿಕ್ಸ್ ಮಾಡಿಬಿಡ್ತಾರೆ, ಅವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆದರೂ ಯಾಕೆ? ಒಂದೇ ಕಾರಣ, ಮಗನಾಗಿರೋದ್ರಿಂದ ಬಾಧ್ಯನೂ ಆಗಿದ್ದಾರೆ. ಸ್ವಂತ ಅಪ್ಪನೇ ಹೇಳ್ತಾನೆ, ಮಗ ಇಲ್ಲದಿದ್ರೂ ಕೂಡ ಬಾಧ್ಯನೂ ಆಗಿದ್ದಾರೆ. ಯಾಕಂದ್ರೆ ಅವ್ರು DNA ಪರೀಕ್ಷೆ ಮಾಡಿದ್ರೆ ಅವರಪ್ಪ ರಕ್ತ ಇದೆ. ಹಂಗೆ ನಮ್ಮ DNA ಯೇಸು ಕ್ರಿಸ್ತನ ವಾಕ್ಯ ಆತ್ಮ ಇದೆ. ನಾವು ಏನಾಗಿದ್ದೇವೆ? ನಾವು ಬಾಧ್ಯರಾಗಿದ್ದೇವೆ. ಅದೊಂದು ಎಕ್ಸಾಂಪಲ್. ಬಿಡಪ್ಪ ಬೇಡ ಅಂತ ಕೂತ್ಕೋತೀಯ? ಬಿಡಂಗಿಲ್ಲ.
ಎಲ್ಲ ನಾನು ಪಡಿಲೇಬೇಕು. ಹಂಗೂ ಹೇಳ್ತಾರೆ, ಇಷ್ಟು ಕೊಟ್ಬಿಡ್ತೀನಿ ತಗೊಂಡೋಗಿ ಸೈನ್ ಹಾಕಿ ಹೋಗು ಅಂತಾರೆ. ಎಲ್ಲ ಬೇಕು ನನಗೆ. ಅವ್ರು ಹೇಳಿದ್ರು, ಇಷ್ಟು ಕೊಡ್ತೀನಿ ತಗೊಂಡು ಸೈನ್ ಹಾಕ್ಬಿಟ್ಟು ಖಾಲಿ ಮಾಡಿ ಜಾಗನ. ನನಗೆಲ್ಲ ಬೇಕು. ಮಗನಾದ ಮೇಲೆ ಏನಾಗಿದ್ದೆ ನಾನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕಾನೂನು ಕಣ್ಣು ಮುಚ್ಚಕ್ಕೆ ಮಾಡೋಕ್ಕೆ ಎಲ್ಲರ ಏನಾರ ಪ್ರಯತ್ನ ಪಡ್ಬೋದು, ಬಟ್ ಪರಲೋಕ ಕಾನೂನು ಎಂದಿಗೂ ಮುಚ್ಚಕ್ಕೆ ಆಗೋದೇ ಇಲ್ಲ. ಯಾವ ಶಕ್ತಿ ಹುಟ್ಟಿಲ್ಲ. ಆದ ಕಾರಣ ನೀವು ನಿರೀಕ್ಷೆ ಉಳ್ಳವರಾಗಿ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗೋದಕ್ಕಾಗಿ ವಾಕ್ಯಕ್ಕೆ ಕಿವಿ ಕೊಡ್ತಾನೆ ಇರಿ. ಆ ವಾಕ್ಯ ನಿಮಗೆ ನಂಬಿಕೆಯನ್ನು ಉಂಟು ಮಾಡ್ತದೆ, ಬಹುಬಲವಾದ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತು ತೀತನು 3ನೇ ಅಧ್ಯಾಯ 7ನೇ ವಚನ. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ನಾವು ಏನಾಗುವಂತೆ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಆಮೇನ್. ಇದು ನಂಬತಕ್ಕ ಮಾತಾಗಿದೆ. ಪವಿತ್ರಾತ್ಮ ಯಾರೆಲ್ಲ ಮೇಲಿದೆ? ಪ್ರೈಸ್ ದಿ ಲಾರ್ಡ್. ದೇವರೇ ಇಲ್ಲಿ ಬಂದರು ಅಂದ್ರೆ ನೀನು ಅಲ್ಲಿ ಹೋಗೋದು ಈಸಿ. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಒಂದು ವೇಳೆ ಕೆಲವೊಮ್ಮೆ ಈ ಮೊನ್ನೆ ನಮ್ಮ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಟ್ರೈನಲ್ಲಿ ಹೋಗಿ ಕೂತಿದ್ದಾರೆ ಎಲ್ಲ ಜೊತೆಲಿ. ಅಂದರೆ ನಾನು ಸರ್ವಸಾಧಾರಣವಾಗಿ ಜನರ ಜೊತೆಲಿ ಪ್ರಯಾಣ ಮಾಡ್ತೀನಿ ಅಂತ ಅದನ್ನು ಕಂಡುಹಿಡಿದ್ಬಿಟ್ರು ಮೀಡಿಯಾದವರು. ಪಕ್ಕದಲ್ಲಿದ್ದವರು ಅವ್ರ ಕಾರ್ಯಕರ್ತರು, ಅವರು ಯೂತ್ ಕಾರ್ಯಕರ್ತರು, ಅವರು ಕಂಡುಹಿಡಿದ್ಬಿಟ್ರು. ಅಯ್ಯೋ ಅಷ್ಟು ದೊಡ್ಡ ವ್ಯಕ್ತಿ ಜೊತೆಯಲ್ಲಿ ಬಂದ್ಬಿಟ್ರು ಅಂತ. ಆದ್ರೆ ಹಂಗಲ್ಲ. ಇದು ಸಾಕ್ಷಾತ್ ದೇವರೇ ನಿನ್ನ ಮನೇಲಿ ವಾಸವಾಗಿದ್ದಾರಾದರೆ ನೀನು ಅವ್ರ ಮನೇಲಿ ವಾಸವಾಗಿರೋದು ಇನ್ನೂ ಗ್ಯಾರಂಟಿ. ಹಲ್ಲೆಲೂಯಾ. ಕೊಳೆ ಆಗಿರತಕ್ಕಂಥ ಈ ಭೂಮಿಯಲ್ಲಿ ಬಂದು ನಿನ್ನಲ್ಲಿ ವಾಸವಾಗಿರೋದು ಗ್ಯಾರಂಟಿ ಆಗಿದ್ರೆ, ಕೊಳೆ ಆಗಿರತಕ್ಕಂಥ ನಿನ್ನನ್ನು ಪರಿಪೂರ್ಣಪಡಿಸಿ ಅಲ್ಲಿ ವಾಸವಾಗಿಟ್ಕೊಳ್ಳೋದು ಇನ್ನೂ ಗ್ಯಾರಂಟಿ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಬಾಧ್ಯರನ್ನಾಗಿ ದೇವರು ಮಾಡಿದ್ದ. ಇದು ಒಬ್ಬರಿಗಲ್ಲ ರೀ, ಪ್ರತಿಯೊಬ್ಬರಿಗಿದು. ಮತ್ತೊಂದ್ಸತಿ ಆ ವಾಕ್ಯನ ಓದ್ಕೊಳ್ಳಿ. ಸೊ ದಟ್ ಬಿಂಗ್ ಜಸ್ಟಿಫೈಡ್. ನಾವು ಸಿಂಗ್ಯುಲರ್ ಅಲ್ಲ, ಪ್ಲೂರಲ್, ಬಹುವಚನ. ಕೆಲವರು 4 ಜನ ಮಾತ್ರ ಹೋಗ್ತೀವಿ. ಅವರು ಅವ್ರ ಹೆಂಡತಿ, ಗಂಡ, ಮಕ್ಕಳು, 4 ಜನ, 2 ಮಕ್ಕಳು, ಗಂಡ ಹೆಂಡತಿ ಇವ್ರ ಮಾತ್ರ ಹೋಗ್ಬೋದು. ವಿಶ್ವಾಸಗಳೆಲ್ಲ ತಳ್ಳುವಂಥದ್ದಲ್ಲ ಕೆಲಸ ಇದು. ಈ ಚರ್ಚಲ್ಲಿ 4 ಜನ ಹೋಯ್ತಾರೆ ಅಂತ ಕೆಲವರು ಪ್ರಸಂಗ ಮಾಡ್ತಿರ್ತಾರಲ್ವ, ಹಂಗಲ್ಲ ಇದು ಕತೆ. ಬೈಬಲ್ ಪೌಲ್ ಬರುವಾಗ ಹೇಳ್ತಾರೆ, ಅವನನ್ನು ಸೇರಿಸ್ಕೊಂಡು ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ನಮ್ಮನ್ನು ಏನ್ ಮಾಡ್ಬಿಟ್ರು? Oh God, in the name of Jesus, ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ಎಲ್ಲ ಆಗ್ಬಿಟ್ಟಿದೆ. ಈಗ ಹೋಗೋದೇ ಗ್ಯಾರಂಟಿ. ವಿಸಾನು ರೆಡಿ, ಜಸ್ಟಿಫೈಡ್ ವಿಸಾ ನೋಡಿದ್ರು, ಅಲ್ಲ ರೆಡಿ, ವಿಸಾ ರೆಡಿ, ಟಿಕೆಟ್ ರೆಡಿ. ಏನಾಗಬೇಕು? ಹತ್ತಿ ಹೋಗೋದೆ. ಪ್ರೈಸ್ ದಿ ಲಾರ್ಡ್. ಪಾಸ್ಪೋರ್ಟ್ ರೆಡಿ, ವಿಸಾ ರೆಡಿ ಮತ್ತು ಟಿಕೆಟ್ ರೆಡಿ. ಇನ್ನೇನು ಮಾಡಬೇಕು? ಹತ್ತಿ ಹೋಗೋದೆ. ಹಾಗೆ ದೇವರೆಲ್ಲ ರೆಡಿ ಮಾಡಿ ನಮಗೆ ಇಟ್ಟಿದ್ದಾರೆ, ಬಾಧ್ಯರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಸಭೆಯ ಪರಿಸ್ಥಿತಿಯನ್ನ ದೇವರು ಹೇಗೆ ಮಾಡಿದ್ದಾರೆ ನೋಡಿ. ಮತ್ತು ಎಬ್ರೇಯರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ನಾವೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕೆಂಬುದಕ್ಕಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮ ಎಂಬುದಾಗಿರುತ್ತದೆ. ಬಾಧ್ಯತೆಯಾಗಿ ಹೊಂದಬೇಕಾಗಿರುವ ರಕ್ಷಣೆಯ ವಿಷಯದಲ್ಲಿ
ನಮ್ಮೆಲ್ಲರಿಗೂ ದೇವದೂತರು ಇಟ್ಟಿದ್ದಾರೆ. ಒಟ್ಟರಲ್ಲಿ ನಾವು ರಕ್ಷಣೆಗೆ ಏನಾಗಿದ್ದೇವೆ? ನಾವು ಬಾಧ್ಯರಾಗಬೇಕಾ? ಆಗಿದ್ದೇವಾ? ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವರು ರೆಡಿ ಆಗಬೇಕು, ಸಭೆ ಸಿದ್ಧ ಮಾಡಬೇಕು ಅಂತ ಪಾಪ ಕಷ್ಟಪಡ್ತಿದ್ದಾರೆ. ಪಡಲಿ, ಪರವಾಗಿಲ್ಲ. ಆದರೆ ಕರ್ತನು ತಾನೇ ನನಗಾಗಿ ಎಲ್ಲವನ್ನು ಕಷ್ಟಪಟ್ಟು ನನ್ನನ್ನು ರೆಡಿ ಮಾಡಿದ್ದಾರೆ. ಯಾವೊಂದು ಕಳಂಕು ಸುಕ್ಕು ಮುಂತಾದ ಒಂದು ಇಲ್ಲದ ಕಣ್ಣಿಕೆ ಎಂಬಂದು ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕಾಗಿ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಎಲ್ಲ ಸಿದ್ಧ ಮಾಡಿದನು. ಹಾಗಾಗಿ ದೇವರು ನಮ್ಮನ್ನು ಸಿದ್ಧ ಮಾಡಿದ್ದಾರೆ. ಆತನಿಗೆ ಕೈಗಳ ತಡಿ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಕರ್ಕೊಂಡು ಹೋಗಪ್ಪ ಅಂತ ಕೈ ತಟ್ಟೋದಲ್ಲ, ಕರ್ಕೊಂಡು ಹೋಗುವಂತೆ ಮಾಡೋಕ್ಕೆ ನನ್ನ ಹತ್ರ ಏನು ಹೋಗುತ್ತೆ ನೆನೆಸಿ ನಾವು ಕೈ ತಟ್ಟಬೇಕು ನೋಡ್ರಿ. ಅದು ನಮ್ಮ ಹೃದಯದಿಂದ ಬರ್ತದೆ. ಪ್ರೈಸ್ ಗಾಡ್. ಅದೇ ಎಬ್ರಿಯರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆಯಿಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಏನ್ ಮಾಡಿದಾನೆ? ಅದನ್ನ ಆಗ ನಾವು ವಾಗ್ದಾನಕ್ಕೆ ನಾವು ಬಾಧ್ಯರಾಗಿದ್ದೇವೆ ಅನ್ನೋದಕ್ಕೆ ತನ್ನ ಮಾತನ್ನು ಏನ್ ಮಾಡಿದಾನೆ? ಆತನು ಸ್ಥಿರಪಡಿಸಿದವರಾಗಿದ್ದಾರೆ. ಹಾಗಾದ್ರೆ ಪಕ್ಕ ನಾವೆಲ್ಲರೂ ಬಾಧ್ಯರು ಆಗಿದ್ದೇವೆ. ಆತನ ವಾಗ್ದಾನಕ್ಕೆ ಬಾಧ್ಯರು, ನಿತ್ಯಕ್ಕೆ ಬಾಧ್ಯರು. ಪ್ರೈಸ್ ದಿ ಲಾರ್ಡ್. ಆತನೆಲ್ಲ ಆಶೀರ್ವಾದಕ್ಕೆ ನಮ್ಮನ್ನ ಬಾಧ್ಯರನ್ನಾಗಿ ನನ್ನನ್ನು ನಿನ್ನನ್ನು ಪ್ರತಿಯೊಬ್ಬರನ್ನು ದೇವರು ಮಾಡ್ತಾರೆ ಅಲ್ಲ, ಮಾಡಿದ್ದಾರೆ. ಅದಕ್ಕೆ ಹೋರಾಟ ಇರ್ತದೆ. ಒಳ್ಳೆ ಹೋರಾಡು, ವಿಶ್ವಾಸವನ್ನು ಏನು ಮಾಡ್ಕೋ. ಇಲ್ಲದ ಹಾಗೆ ಇರ್ಬೋದು, ನೀನು ಅದನ್ನು ಡೋಂಟ್ ಕೇರ್, ನೀನು ಹೊಂದುತ್ತಿ. ಅವರು ನನಗೆ ಅವ್ರ ಪರಿಚಯ ಆಗಿ ಎಷ್ಟು ವರ್ಷ ಆಗಿರ್ಬೋದು ಮದುವೆ ಆಗಿ? ನಿಮಗೆ 18 ವರ್ಷ. 18 ವರ್ಷದಿಂದ ನಿರೀಕ್ಷೆಯಲ್ಲೇ ಇದ್ದಾರೆ. ಬಂದಿರಲಿಲ್ಲ ಅಂತೇಳಿ ಸೋತೋಗಿಲ್ಲ. ಮಾಡಿ ಈಗ ಅರ್ಧ ಬಂದೈತೆ. ಇನ್ನೂ ಬರಬೇಕಾಗಿರುವಂಥದ್ದು ಅದು ಕೂಡ ಬರಲ್ಲ. ಈ ಲೋಕದಲ್ಲೇ ಆಗುವುದಾದರೆ ನಾವು ನಿರೀಕ್ಷೆಯಾಗಿದ್ದರೆ ಅದು ಕೂಡ ಬರುವಂಥದ್ದು ಗ್ಯಾರಂಟಿ. ಇಲ್ಲಿ ನಾವು ಅನುಭವಿಸ್ಬೇಕದನ್ನು. ಅಲ್ಲಿ ಹೋಗಿ ಮೇಲೆ ಅಲ್ಲ. ಅಲ್ಲಿ ಹೋಗಿ ಅನುಭವಿಸ್ತೀರಾ? ಅನುಭವಿಸಿ, ಪರವಾಗಿಲ್ಲ. ನಾನು ಇಲ್ಲೇ ಅನುಭವಿಸ್ತೀನಿ. ನೀವು ನೋಡ್ಬೇಕದನ್ನು. ನೋಡಿ, ಎಲ್ಲ ಒಪ್ಕೊಂಡಿದ್ದೀರಾ? ನೀವು ಮಾಡಿ, ನಾವು ನೋಡ್ಕೊಂಡಿರ್ತೀವಿ ಅಂತ. ನಾವು ಅನುಭವಿಸ್ತೀನಿ ಅಂತ ಯಾರು ಹೋರಾಟ ಮಾಡೋರಿದ್ದೀರಾ? ನಿಮ್ದು ಅನುಭವಿಸಲ್ಲ, ನಂದು ನಾನು ಅನುಭವಿಸ್ಕೊತೀನಿ ಅಷ್ಟೇ. ಯಾಕಂದರೆ ಇವ್ರಿಗಾದರೂ ಲಕ್ಷ, ಇಷ್ಟು ಕೋಟಿ, ಇಷ್ಟೇ ಜಮೀನು ಅಂತ ಇರ್ಬೋದು. ಇದಕ್ಕೆ ಅಳತೆ ಇಲ್ಲಲ್ಲ. ದೇವರು ಅಳತೆ ಇಲ್ಲದೆ ಇರುವಂಥ ಆಶೀರ್ವಾದಗಳಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 1 ಪೇತ್ರರು 1ನೇ ಅಧ್ಯಾಯ 4ನೇ ವಚನ. ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಕ್ಷಯಗಳು ಇಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಅದಕ್ಕೆ ಬಾಧ್ಯರನ್ನಾಗಿ ಎದುರು ನೋಡತಕ್ಕಂಥವರಾಗಿ ಮಾಡಿದನು. ಹೋಗ್ತೀವೋ ಇಲ್ವೋ, ಅಲ್ಲಿ ಹೋಗಕ್ಕೆ ಏನ್ ಮಾಡಬೇಕು, ಅದು ಹೋಗೋದಕ್ಕೆ ಆಗ್ತದ ಅಂತ ಡೌಟೇ ಇಲ್ಲದೆ ಅಲ್ಲಿ ಹೋಗುವ ಹಾಗಿರೋದಕ್ಕೆ ಅಲ್ಲಿ ಆ ಲಯ ಕಳಂಕ ಕ್ಷಯಗಳು ಇಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ನಮ್ಮನ್ನು ಮಾಡಿದ್ದಾರ. ಆಮೇಲೆ ಕೈಗಳ ತನ್ನಿ ದೇವರಿಗೆ ಸ್ತೋತ್ರ ಮಾಡನ್ರಿ. ಅದು ಕೆಲವರಿಗೆ ಎಲ್ಲರನ್ನು ಸೇರಿಸಿ, ಸಭೆಯಲ್ಲಿರುವ ಎಲ್ಲರನ್ನು ಸೇರಿಸಿ ಬರೆದಿರುವಂಥ ವಿಚಾರ ಇದು. ಒಂದು ಗುಂಪಿನ ಜನರಿಗಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಜಯಗೊಳ್ಳುವವನವನೋ ಅವನಿಗೆ ಮಾತ್ರ ಅಲ್ವಾ. ಇದಂಗಲ್ಲ, ಪ್ರತಿಯೊಬ್ಬರಿಗೂ. ರೈಟ್. ಈಗ ನೆಕ್ಸ್ಟ್ ಇನ್ನೊಂದು, ದೇವರು ತನ್ನ ಸಭೆಯನ್ನು ಕುರಿತು ಆತನು ಎಲ್ಲರನ್ನೂ ಒಟ್ಟಾಗಿ ಕುರಿತು ಹೇಳತಕ್ಕಂಥ ಇನ್ನೊಂದು ವಿಚಾರವನ್ನು ನಾವು ವಿವರವಾಗಿ ನೋಡತಕ್ಕಂಥವರಾಗಿರ್ತವೆ. ಅದೇನೆಂದರೆ,
ರಾಜ ವಂಶಸ್ಥರಾಗಿ ನಾವಿರ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. 1 ಪೇತ್ರರು 2ನೇ ಅಧ್ಯಾಯ 5ನೇ ವಚನ. ನೀವು ಸಹ, ನೀವು ಸಿಂಗುಲರ್ ಅಲ್ಲ, ಬಹುವಚನ. ಸಭೆಯಲ್ಲಿರುವ ಎಲ್ಲರಿಗೂ ಹೇಳ್ತಾರೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿ ಇದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿ ಇದ್ದೀರಿ. ಓ ಮೈ ಗಾಡ್, ಮೈ ಗಾಡ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಷ್ಟು ಸ್ಪಷ್ಟವಾಗಿ, ಕಂಪ್ಲೀಟ್ ಆಗಿ ಅಲ್ಲಿ ನೋಡುವಾಗ ಈಗಾಗಲೇ ನಮ್ಮನ್ನು ಅದಕ್ಕೆ ಬಾಧ್ಯರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಯಾಜಕ ವಂಶಸ್ಥರನ್ನಾಗಿ ಪವಿತ್ರ ಯಾಜಕನ ಆತ್ಮಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕಾಗಿ ಪವಿತ್ರ ಯಾಜಕರ ವರ್ಗದವರನ್ನಾಗಿ ಇದ್ದೀರಿ. ಅಟ್ ಪ್ರೆಸೆಂಟ್ ಅಲ್ಲಿ ಇದು ನಮ್ಮ ಭಕ್ತಿಯಿಂದ ಬಂದಿದ್ದಲ್ಲ, ನಮ್ಮ ಹೆಚ್ಚು ಪ್ರಾರ್ಥನೆಯಿಂದ ಉಪವಾಸದಿಂದ ಬಂದಿದ್ದಲ್ಲ. ಇದು ದೇವರ ಕೃಪೆಯಿಂದ, ದೇವರ ದಯೆಯಿಂದ ನಮಗೆ ಉಂಟಾಗಿರತಕ್ಕಂಥದ್ದು. ಓ ಮೈ ಗಾಡ್, ಪ್ರೈಸ್ ಗಾಡ್. ನಾವೇ ಅಲ್ಲದೆ ಬೇರೆ ಯಾರು ಕೂಡ ಆತನ ಸನ್ನಿಧಿ ಸೇವೆ ಮಾಡೋಕ್ಕೆ ಯೋಗ್ಯರಲ್ಲ. ಮೊದಲು ಸಪೋಸ್ ಆ ದಿನದಲ್ಲಿ 1000 ಯಾಜಕರು ಇದ್ರೂ ಸಹ ಆ ಯಾಜಕರಲ್ಲಿ ಒಬ್ಬನು ಮಾತ್ರ ಚೀಟಿ ಹಾಕಿ ದೇವರ ಸಮ್ಮುಖಕ್ಕೆ ಹೋಗ್ಬೇಕಾಗಿತ್ತು. ಯಾಜಕ ವಂಶದಲ್ಲಿ ಹುಟ್ಟಿದ್ರು ಸಹ 1000 ಯಾಜಕರು 1000 ಜನ ಹೋಗಕ್ಕಾಗಲ್ಲ, ಒಬ್ಬನನ್ನ ಆಯ್ಕೆ ಮಾಡ್ಕೊಳ್ತಿದ್ರು. ಆದ್ರೆ ಈಗ ನಮ್ಮೆಲ್ಲರನ್ನು ಯಾಜ ವಂಶಸ್ಥರನ್ನಾಗಿ ದೇವರು ಆತನ ಪರಿಶುದ್ಧ ಸನ್ನಿಧಿ ಸೇವೆ ಮಾಡೋದಕ್ಕಾಗಿ ಆದುಕೊಂಡಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಮಾಡಿದ್ದಾರೆ. ಅದಕ್ಕೆ ಎಷ್ಟೋ ಶಿಸ್ತು ಕ್ರಮಗಳಿರ್ತಿತ್ತು. ಅವನು ಆ ಯಾಜಕ ವಂಶಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟ ವರ್ಷಕ್ಕೆ ಆಯ್ಕೆ ಆದಮೇಲೆ ಕೆಲವು ಕ್ರಮ ಪದ್ಧತಿಗಳಿರಬೇಕು. ತನ್ನ ಕುಟುಂಬದೊಂದಿಗೆ, ಹೆಂಡತಿಯೊಂದಿಗೆ ಒಂದು ಸಂಪರ್ಕ ಇಟ್ಕೋಬಾರ್ದು. ಮತ್ತು ಅವನು ಹೊಲೆಯಾದ ಕಾರ್ಯಗಳನ್ನು ಮಾಡಕೊಡೋದು, ಮುಟ್ಟಕೊಡೋದು, ತಿನ್ನಕೊಡೋದು ಅದಾಗಿರ್ತಿತ್ತು. ಮತ್ತು ಕೆಲವು ನೇಮ ನಿಷ್ಠೆಗಳ ಪ್ರಕಾರ ಪದ್ಧತಿನ ಪಾಲ್ಗೊಳ್ಬೇಕಾಗಿತ್ತು. ಅವನು ಅಲ್ಲೇ ಆಲಯದಲ್ಲೇ ಮಲ್ಕೋಬೇಕಾಗಿತ್ತು. ಮತ್ತು ಅಲ್ಲಿ ಹೇಳಲ್ಪಟ್ಟ ವಸ್ತ್ರಗಳಲ್ಲಿ ಒಂದು ಕೂಡ ತಪ್ಪಾಗಿರಬಾರ್ದು. 12 ಗೋತ್ರಗಳ ಎದೆ ಮೇಲೆ ಆ ವಜ್ರ ಕಲ್ಲಿರಬೇಕು, ತಲೆ ಮೇಲೆ ಟಪ್ ಇರಬೇಕು. ಅವನು ಹಾಕುವ ಗಾರ್ಮೆಂಟ್ಸ್, ಬಟ್ಟೆಗಳು ಇಂಥದ್ದೇ ಆಗಿರಬೇಕು, ಅಂಥ ಮೆಟೀರಿಯಲ್ಲೇ ಆಗಿರಬೇಕು. ಆ ಮೆಟೀರಿಯಲ್ ಇರತಕ್ಕ ಒಂದು ದಾಳಿಂಬೆ 1 ಗಂಟೆ ದೇವರ ಸನ್ನಿಧಿಯಲ್ಲಿ ಮರಣ ಉಂಟಾಗದಂತೆ ಅದನ್ನು ಧರಿಸಲೇಬೇಕು. ನೋಡಿ ಎಷ್ಟೆಲ್ಲ ಇತ್ತು. ಸರಿ, ಇಷ್ಟೆಲ್ಲ ಹಾಗೆ ನೆಟ್ಟಗೊಳಗೆ ಹೋಗ್ತಾ ಇಲ್ಲ, ಗಂಗಾಳಲ್ಲಿ ತೊಳ್ಕೋಬೇಕು. ಸರಿ, ಗಂಗಾಳಲ್ಲಿ ತೊಳ್ಕೊಂಡ್ಬಿಟ್ಟಿದ್ದು ಹಂಗೆ ರಕ್ತ ಅದಕ್ಕೆ ತಗೊಂಡು ಹೋಗ್ಬೇಕು. ರಕ್ತ ಸುಮ್ಮನೆ ತಗೊಂಡು ಹೋಗಿದ್ರೆ ಎಲ್ಲರ ಪಾಪಕ್ಕಾಗಿ, ಇಸ್ರಾಯೇಲರೆಲ್ಲರ ಪಾಪಕ್ಕೆ ತನಗಾಗಿ ಕೂಡ ತಗೊಂಡು ಹೋಗ್ಬೇಕು. ಇವುಗಳ ಮಧ್ಯದಲ್ಲೂ ಕೂಡ ಏನೋ ಎಡವಟ್ಟಿದ್ದು ಏನೋ ಆದರೆ ಒಳಗೆ ಹೋಗಿ ಯಾರೊಬ್ಬಯ್ಯೋ ಯಾಜಕರು ಸತ್ತೋದ್ರೆ ಎತ್ಕೊಂಡ್ಬಿಡ್ಬಾರ್ದು ಹೋಗಂಗಿಲ್ಲ. ನೋಡಿದ್ರೆ ಎಷ್ಟು ಕಷ್ಟ ಇತ್ತು. ಆದರೆ ಈಗ ಓ ಮೈ ಗಾಡ್, ಎಷ್ಟು ಅದ್ಭುತವಾಗಿ ಕರ್ತನು ನಿನ್ನ ನನ್ನನ್ನೆಲ್ಲರನ್ನು, ಓ ಮೈ ಗಾಡ್, ಮೈ ಗಾಡ್, ಮೈ ಗಾಡ್, ಓ ರಬ ಶಖರ ಲಬ ಸಂದರಬ, ಪ್ರೈಸ್ ಗಾಡ್. ಎಷ್ಟು ಮೇನ್ಮೆಯಾಗಿ, ಮಹಿಮೆಯಾಗಿ ನಮ್ಮನ್ನು ದೇವರು ಮಾಡಿದ್ದಾರೆ. ಈಗ ಕೈಯಲ್ಲಿ ಬೀಡಿ ಇಟ್ಕೊಂಡ್ರೆ ಕಟ್ಟು ಬಿಸಾಕ್ಬಿಟ್ಟು, ನಮಗೆ ಇಷ್ಟು ದೊಡ್ಡ ಕೆಲಸ ಕೊಟ್ಟಿದ್ದು ಹೋಗಿ ಕಾಂಜಿ ಪಿಂಜಿ ತರ ಬೀಡಿ ಹೊಡೆಯೋದ ಅಂತ ಬಿಸಾಕ್ಬಿಡ್ಬಿಟ್ಟು, ಹೌದಲ್ಲ? ಅನ್ಸಲ್ಲ? ಹಾ, ಪ್ರೈಸಲ್ಲ. ಎಷ್ಟು ದೊಡ್ಡ ಉನ್ನತವಾದ ಮಹಿಮೆಯಾದ ಆ ದೇವರು ಸಂಗತಿಯನ್ನು ಕೊಟ್ಟಿರುವಾಗ ನಾ ಕೀಳಾಗಿ ನಡ್ಕೊಳ್ಳೋದು ಸರಿಯಲ್ಲ ಅಂತ ಅನ್ಸಲ್ಲ? ಅನ್ನಿಸ್ತದೆ, ಅನ್ನಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಇದು ನಮ್ಮ ಭಕ್ತಿಯಿಂದ ಉಂಟಾದದ್ದಲ್ಲ, ದೇವರು ನಮ್ಮ ಮೇಲಿಟ್ಟಿರೋ ದಯೆಯಿಂದ, ಕೃಪೆಯಿಂದ ಇದನ್ನು ಈಗಾಗಲೇ ಸಭೆಯಲ್ಲಿರುವ ಪ್ರತಿಯೊಬ್ಬರನ್ನು ಹಾಗೆ ಮಾಡಿದ್ದಾರೆ. ಆಗ್ರಿ ಆಗ್ರಿ ಅಂತ ಹೇಳ್ಬೇಕಾಗಿಲ್ಲ, ಆಗಿದ್ದೀರಿ ಆಗಿದ್ದೀರಿ ಅಂತ ನೆನಪು ಪಡಿಸ್ತೇನೆ ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್.
ಸಭೆಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಆಗಿದ್ದೀರಿ, ನಿಮ್ಮನ್ನು ಅಷ್ಟು ದೇವರು ಉನ್ನತವಾದ ಪದವಿಯಲ್ಲಿ ಇಟ್ಟಿದ್ದಾರೆ. ನೀನ್ ಒಂದು ಮಾತು ಹೇಳಿದ್ರೆ ದೇವರ ಸನ್ನಿಧಾನಕ್ಕೆ ಇಮ್ಮಿಡಿಯೇಟ್ ಕೇಳಲ್ಪಡ್ತದೆ. ಯಾರಾದ್ರೂ ಒಬ್ಬರಿಗಾಗಿ ನೀನು ಮಧ್ಯಸ್ಥಿಕೆ ವಹಿಸ್ಕೊಂಡ್ರೆ ಯಾಜಕರ ಕೆಲಸ ಏನು? ಜೀವವುಳ್ಳ ದೇವರಿಗೂ ಇಸ್ರಾಯೇಲರಿಗೂ ಮಧ್ಯಸ್ಥಿಕೆ ಆಗಿದ್ದನೋ ಅದು ಮಂಜುಷ್ಯ ಪೆಟ್ಟಿಯ ಮುಂದೆ ಹೋಗ್ತಿದ್ದಷ್ಟೇ. ಆದ್ರೆ ನೀನು ನಾನು ಜೀವ ಸ್ವರೂಪನಾದ ದೇವರಿಗೂ ಈ ಪ್ರಪಂಚಕ್ಕೆ ಮಧ್ಯಸ್ಥಿಕೆಯಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಓ ರಬ ಶಕರ ಲಭ ಸಂದರಬ ಕೊಯ್ಯಲಭ. ನಿನ್ನ ಪ್ರಾರ್ಥನೆ 100ಕ್ಕೆ 100 ಕೇಳ್ತದೆ. ಯಾರೋ ಒಬ್ರು ಹೇಳ್ತಾರೆ, ಪಾಸ್ಟರ್ ತುಂಬಾ ಕಷ್ಟ ಇದೆ, ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ. ದೇವರೇ ಸ್ತೋತ್ರ ಸ್ವಾಮಿ, ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ, ಮಗನಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಇಮ್ಮಿಡಿಯೇಟ್ ಟಕ್ ಅಂತ ಆಗೋದಕ್ಕೆ ಅಷ್ಟು ಪವರ್ಫುಲ್ ಆಗಿ ಕರ್ತನು ನಿನ್ನನ್ನು ಆ ಸ್ಥಾನಕ್ಕೆ ಇಟ್ಟಿದ್ದಾರೆ. ನೀನೇನು ತಿಳ್ಕೊಂಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಸ್ವಸ್ಥ ನೀನ್ ಕುದ್ದ ಸುಮ್ಮನೆ ಬುದ್ಧಿಲ್ಲ ನಿನಗೆ. ನೀನು ಮಾಡಿನೇ, ನಿನ್ನ ಭಕ್ತಿಯಿಂದಲ್ಲ, ಆ ಥರ ನೇಮ ದೇವ್ರು ಇಟ್ಟಿದ್ದಾರೆ. ಆಶ್ಚರ್ಯ ಪಡೋದಕ್ಕೆ ಏನೂ ಇಲ್ಲ. ಅದೇ ಸಿಸ್ಟಮ್. ಅಯ್ಯೋ ಫ್ಯಾನ್ ವರ್ಕ್ ಆಗುತ್ತೆ, ಫ್ಯಾನ್ ವರ್ಕ್ ಆಗೋದಕ್ಕೆ ತಗೊಂಬಂದಿರೋದು. ವರ್ಕ್ ಆಗಬೇಕು ಅಂತಾನೆ ಅಯ್ಯೋ ಓಡ್ತದೆ ಫ್ಯಾನ್, ಓಡ್ತದೆ. ಕಂಡಿಡ್ದವನು ಅದಕ್ಕಾಗಿ ಕಂಡಿಡ್ದವನೇ ತಗೊಂಬಂದಿದ್ದು, ಕಾಸು ಕೊಟ್ಟು ಅದಕ್ಕೆ ತಗೊಂಬಂದಿದ್ಯಾ, ಸಂತೋಷ ಪಡು, ಫ್ಯಾನ್ ಎಂಜಾಯ್ ಮಾಡ್ಕೊ ಅಷ್ಟೇ. ಹಂಗೆ ನಿನ್ನ ದೇವರು ಯಾಜಕರಾಗಿ ಮಾಡಿದ್ದಾರೆ. ಯಾರೋ ನಿನ್ನ ಹತ್ರ ಬಂದು ಕೇಳ್ತಾರೆ, ನೀನು ಹೊಗಳ್ತಿ, ಪ್ರಾರ್ಥನೆ ಮಾಡ್ತಿ, ನಿನ್ನ ಪ್ರಾರ್ಥನೆ ಕೇಳ್ತಾರೆ, ದೇವ್ರಲ್ಲಿ ಮಾಡ್ತಾರೆ. ನಿಂದೇನಲ್ಲಿ ಬಾಲ್ಬತ್ ಮಾಡ್ಕೊಂಬೇಡ, ದೇವರಿಗೆ ಸ್ತೋತ್ರ ಮಾಡು. ಪ್ರೈಸ್ ಅಲ್ಲ. ದಿನ ಬರ್ತಾ ಇರ್ತದೆ, ಲೆಕ್ಕ ಮಾಡ್ಕೊಂಡಿರ್ಬೇಡ. ಬ್ರದರ್, ನನ್ನ ಲೈಫಲ್ಲಿ ಬಂದು 2 ಜನ ಎಬ್ಬರಿಸಿದ್ದೀನಿ, 3 ಜನ ಮಾಡಿದ್ದೀನಿ, 50 ಜನ ದೀಕ್ಷಾ ಕೊಟ್ಟಿದ್ದೀನಿ, 150 ಜನ, ಇದೆಲ್ಲ ಲೆಕ್ಕ ಮಾಡ್ಕೊಂಡಿರ್ಬೇಡ. ಇದು ಕಂಟಿನ್ಯೂ ಆಗ್ತಾ ಇರಬೇಕು. ಫಲ ಕೊಡಬೇಕು. ಫಲ ಏನಾಗಬೇಕು? ಅದಕ್ಕಾಗಿಯೇ ನಮ್ಮನ್ನು ಆದುಕೊಂಡಿದ್ದಾರೆ. ಅದ್ರಲ್ಲಿ ಆಶ್ಚರ್ಯ ಪಡೋದೇನಿಲ್ಲ. ಭಾಳ ಆಶ್ಚರ್ಯ. ಅವರು ಸ್ಪೆಷಲಿಸ್ಟ್ ದೆವ್ವ ಓಡ್ಸೋಕೆ. ಒಂದು ಕಾಲದಲ್ಲಿ ಇವ್ರು ಚರ್ಚಲ್ಲಿ ಒಬ್ರು ಇದ್ರು, ನಮ್ಮ ಅಂಕಲ್ ಚರ್ಚಲ್ಲಿ. ಅವ್ರ ಹತ್ರನೇ ದೆವ್ವ ಓಡೋಲ್ಲ ಕರ್ಕೊಂಡು ಹೋಗೋರು. ಲಾಸ್ಟ್ ಅವ್ರಿಗೆ ಇಟ್ಕೊಂಡೆ ದೆವ್ವ ಓಡ್ಸೋಕೆ ಯಾರು ಇರಲಿಲ್ಲ. ಅದಾಯ್ತಾ? ಹೌದು, ನಮ್ಮ ಹತ್ರ ಇಬ್ಬರು ಇದ್ರು, ಅವರು ಸ್ಪೆಷಲಿಸ್ಟ್ ಅಂತ. ಲಾಸ್ಟ್ ಅವ್ರಿಗೆ ನಾನೇ ದೇವರಲ್ಲಿ ಓಡ್ಸೋಕ್ಕೆ ಸ್ಪೆಷಲಿಸ್ಟ್ ಏನಲ್ಲಪ್ಪ, ಸ್ಪೆಷಲ್ ಆಗಿರೋ ಯೇಸು ಕ್ರಿಸ್ತ ನಾಮದಲ್ಲಿ ಹೋಗೋದು. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಇಟ್ ಈಸ್ ಓನ್ಲಿ ಬೈ ಫೇತ್. ಇವರು ಹೇಳಿದ್ದನ್ನ ನಂಬಯ್ಯ, ದೇವರು ನಿನ್ನ ಮಾಡಿದ್ದಾರೆ ಅಂತ ನಂಬು. ಮಾಡಿಬಿಟ್ಟು ಆತನ ಹೆಸರಿನಲ್ಲಿ, ಅಪ್ಪ ನಾನು ಜೀವವುಳ್ಳ ದೇವರಿಗೂ ಲೋಕದಲ್ಲಿರುವ ಜನರಿಗೂ ಮಧ್ಯಸ್ಥರಾಗಿ ನನ್ನ ನಂಬಿ ಇಟ್ಟಿದ್ದಿ, ದೇವರಿಗೆ ಸ್ತೋತ್ರ. ಯೇಸು ಹೆಸರಿನಲ್ಲಿ ಲೆಟ್ ಬಿ ಹೇಲ್ಡ್ ಇನ್ ಜೀಸಸ್ ನೇಮ್. ಆಯ್ತಾ ರೈಟ್. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ ಮಾಡ್ರಿ. ಓಹೋ ದೇವರೇ, ನಮ್ಮ ಹೆಸರುಗಳನ್ನ ಪರಲೋಕದಲ್ಲಿ ಬರ್ದಿದ್ಯಲ್ಲಪ್ಪ, ದೇವರಿಗೆ ಸ್ತೋತ್ರ. ದೆವ್ವ ಹೋಗ್ತದಂತ ಸಂತೋಷ ಪಡಬೇಡ, ಕಾಯಿಲೆ ಗುಣ ಆಗ್ತದಂತ ಸಂತೋಷ ಪಡಬೇಡ, ಯಾವುದಾದ್ರು ಸಂತೋಷ ಪಡು. ನನ್ನ ಹೆಸರು ಪರಲೋಕದಲ್ಲಿ ಬರ್ದಿದ್ದಾರಲ್ಲಪ್ಪ, ಈ ಮೂತಿನ ತಗೊಳಕ್ ಬರ್ದವ್ರಲ್ಲ, ಅಲ್ಲಿ ಏನು ಯೋಗ್ಯತೆ ಐತಿ ಅಲ್ಲಿ ಬರೆಯೋದಕ್ಕೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಿಮ್ಮ ನಡತೆಲ್ಲ ನೋಡಿ ಆ ದಿನ ಬರೀತಾರೋ ಅಲ್ಲ ಮೊದಲೇ ಬರೀತಾರ? ಅದನ್ನ ನೆನೆಸಿ ಸಂತೋಷ ಪಡು ಅಂತಾರೆ. ನೀನೇನು ತಿಳ್ಕೊತ? ಹೋದ ವಾರ ಫಾಸ್ಟಿಂಗ್ ಪ್ರೇಯರ್ ಇದ್ನಲ್ಲ, ಅದ್ರ ಫಲ ಬ್ರದರ್ ಇದಲ್ಲ. ಆ ದಿನಗಳಲ್ಲಿ ಫೈರ್ ಆಗಿದ್ದು ನಾವು. ಯಾಕಂದರೆ ಆ ಉಪವಾಸ, ಪ್ರಾರ್ಥನೆ, ಸಮ್ಮುಖ ಹಂಗೇ ತಿರುಗಾಡ್ತಿತ್ತು. ಮುಟ್ಟಾಳ, ನೀನು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದೆ. ನಾನು ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸಿ ನನ್ನ ಈ ಜಗತ್ತಿಗೆ, ಭೂಮಿಗೆ ಮಧ್ಯಸ್ಥಕ್ಕಾಗಿ ನೀನು ದೇವ ಸಮುಖದಲ್ಲಿ ನಿಲ್ಲಿಸಿದ್ದಾನೆ. ಅಲ್ಲೆಲ್ಲೂಯ್ಯ. ಇದಕ್ಕೆ ಕಾರಣ ನನ್ನ ಭಕ್ತಿ ಅಲ್ಲ, ನನ್ನ ಹೆಸರನ್ನು ಆತನು, ಯೋಗ್ಯವಿಲ್ಲದಿರುವ ನನ್ನ ಹೆಸರನ್ನು ಆತನ ಪಟ್ಟಿಯಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೆ ಪ್ರೈಸ್ ಗಾಡ್. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತ್ರಿ? ರೈಟ್. ಮತ್ತೆ 9ನೇ ವಚನ ಓದ್ಕೊಳ್ಳೋಣ. ಓ ಮೈ ಗಾಡ್. ನೀವಾದರೂ
ನಿಮ್ಮನ್ನು ಹಾ. ಕತ್ತಲೆಯೊಳಗಿಂದ ಕರೆದು ಕತ್ತಲೆ ಒಳಗಿಂದ ಕರೆದು ತನ್ನ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಗಳು ಆಗಿದ್ದೀರಿ. ಆಗಬೇಕು, ಆಗ್ತೀಯಾ ಅಲ್ಲ, ಮಾಡ್ತಾ ಇರ್ಬೇಕಾ? ಆಗಿದ್ದೀರಿ. ಈಗ ನನ್ನನ್ನು ದೇವರು ಮಾಡಿದ್ದಾರೆ. ಪ್ರೈಸ್ ಗಾಡ್. ಎರಡು ಸಂಗತಿ ಯಾಜಕರಾಗಿರತಕ್ಕಂಥ ಮಾಡಬೇಕು. ಒಂದು, ಆತನಿಗೆ ಈ ಲೋಕದಲ್ಲಿರುವ ಜನರಿಗೂ ಅವರಿಗೂ ಮಧ್ಯಸ್ಥಿಯಾಗಿ ನಿಂತ್ಕೋಬೇಕು. ಎರಡನೇದಾಗಿ ನಾವು ಆತನ ಪುಣ್ಯಗಳನ್ನು ಜನರಿಗೆ ಪ್ರಚಾರ ಮಾಡ್ತಾನೇ ಇರಬೇಕು. ಯಾವುದನ್ನ ಪ್ರಚಾರ ಮಾಡಬೇಕು? ಆತನು ಮಾಡಿದ ಪುಣ್ಯವನ್ನು ಪ್ರಚಾರ ಓದ್ಕೊಳ್ಳಿದ್ರೆ ಅದನ್ನ ಪುಣ್ಯವನ್ನು ಆತನ ಗುಣಾತಿಶಯಗಳನ್ನು ಪ್ರಚಾರ ಆತನ ಗುಣಾತಿಶಯ ಯಾವುದು? ಯೋಗ್ಯವಿಲ್ಲದ ನಮ್ಮನ್ನು ಯೋಗ ಸ್ಥಿತಿಗೆ ತಂದಿದ್ದೆ ಆತನ ಗುಣ. ಹರುಗರಾಗಿಲ್ದಿರುವ ನಮ್ಮನ್ನು ಹರುಗತಿಯಾಗಿ ಮಾಡಿದ್ದು. ಪ್ರೈಸ್ ಲಾರ್ಡ್. ಪಾಪಿಗಳಾಗಿದ್ದ ನಮ್ಮನ್ನು ಪರಿಶುದ್ಧವಂತರಾಗಿ ಮಾಡಿದ್ದು. ನರಕಕ್ಕೆ ಹೋಗ್ಬೇಕಾಗಿದ್ದ ನಮ್ಮನ್ನು ನಿತ್ಯ ಜೀವವನ್ನು ಕೊಟ್ಟಿದ್ದು. ಇನ್ನು ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಪ್ರೀತಿ, ಅದೇ ಆತನ ಗುಣಾತಿಶಯ. ಈ ಲೋಕದಲ್ಲಿ ಆತನ ಹಾಗೆ ಯಾರೂ ಇಲ್ಲ. ಆತನ ಗುಣಾತಿಶಯಗಳನ್ನು ಪ್ರಚಾರ ಪಡಿಸೋದಕ್ಕಾಗಿ ಕರ್ತನು ನಿನ್ನನ್ನು ನನ್ನನ್ನು ಎಲ್ಲರನ್ನು ಆದುಕೊಂಡಿದ್ದಾರೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಾರ್ಥನೆ ಮಾಡಿ ಆಗ್ತದೆ. ಪ್ರಾರ್ಥನೆ ಮಾಡೋದಲ್ಲ, ಕೇಳ್ಕ, ನಂಬಿಕೆಯಿಂದ ಮಾಡು. ಪ್ರಾರ್ಥನೆ ಮಾಡ್ಬೇಕು. ಒಂದು ಪ್ರಾರ್ಥನೆ ಮಾಡಿ ಆಗ್ತದೆ. ಪ್ರಾರ್ಥನೆ ಮಾಡೋದಲ್ಲ, ಇಲ್ಲಿ ಹೇಳ್ತದೆ ನಿನ್ನನ್ನು ಹಂಗೆ ಇಟ್ಟಿದ್ದಾರೆ. ಮನುಷ್ಯನಾಗಿ ಆಗು ಅಂದರೆ, ನಾನು ಪ್ರಾರ್ಥನೆ ಮಾಡಿ ಮನುಷ್ಯರ ಆಗಬೇಕು ಅಂತಂದ್ರೆ ಏನರ್ಥ? ಎಲ್ಲೋ ಕೋತಿಯಾಗಿರ್ಬೇಕು ಅಂತ ಅರ್ಥ. ಮನುಷ್ಯನಾಗಿ ಮನುಷ್ಯನ ಥರ ವರ್ತಿಸ್ಕೊ ಅಂತ ಹೇಳ್ತೀವಿ. ಆಯಿತು ಎಂಬುದಾಗಿ ಹೇಳೋದು ಬಿಟ್ಬಿಟ್ಟು ಪ್ರಾರ್ಥನೆ ಮಾಡಿ ನಾನು ಮನುಷ್ಯನಾಗಿ ಆಗೋದಕ್ಕೆ ಅಂತಂದರೆ ಏನರ್ಥ? ನೀವೆಲ್ಲ ಕೋತಿಯಾಗಿರ್ಬೇಕು ಅಂತ ಅರ್ಥ. ಅರೆ, ನೀನು ಮನುಷ್ಯನಾಗಿದ್ದಿ, ಮನುಷ್ಯನಾಗಿ ವರ್ತಿಸ್ಕೋ. ಅದಕ್ಕೆ ಪ್ರಾರ್ಥನೆ, ದೇವರೇ ಇವ್ರನ್ನ ಹೇಗಾದ್ರೂ ಮನುಷ್ಯನಾಗಿ ಮಾಡಪ್ಪ, ಶಕ್ತಿ ಕೊಡಪ್ಪ, ಮನುಷ್ಯನ ಥರ ಬುದ್ಧಿ ಕೊಡಪ್ಪ ಅಂತ ಹೇಳಕ್ಕಾಯ್ತದ? ತುಂಬ ಚಾಣಾಂತರಗೊಳ್ಳೋದು ಕೆಲವು. ಕೇಳೋದು, ಆ ಪ್ರಾರ್ಥನೆ ತಗೊಂಬಂದಿಟ್ಬಿಡೋದು. ಪ್ರಾರ್ಥನೆ ಮಾಡಿ ನಮಗೋಸ್ಕರ. ಕೂತ್ಕೊಂಡು ಬೇರೆ ಕೆಲಸ ಎಲ್ಲ ಮೊಣಕಾಲು ಹೋಗ್ಕೊಂಡು ಓ ದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೋಬೇಕು. ಈಗ ನಂಬಿಕೆ ನಡಿ, ನಾನು ಮನುಷ್ಯನಾಗಿದ್ದೀನಿ, ನನಗೆ ಕೊಡಬೇಕಾದ ದೇವ್ರು ಕೊಟ್ಟಿದ್ದಾರೆ. ಸ್ತೋತ್ರ. ನನ್ನ ಪುಣ್ಯಗಳನ್ನು ಪ್ರಚಾರ ಪಡಿಸ್ತೇನೆ. ದೇವರು ಅದಕ್ಕೆ ಬೇಕಾಗಿರೋ ಶಕ್ತಿ ಸಾಮರ್ಥ್ಯ ನನಗೆ ಅನುಗ್ರಹಿಸಿದ್ದಾರೆ. ನನ್ನ ಮೇಲೆ ಆತನ ಅಭಿಷೇಕ ಐತೆ. ಬಾಯಿಗಳು ತೆಗಿತೇನೆ. ಬಾಯಿನ ಉಂಟು ಮಾಡಿದವು ನಾನಲ್ಲವೋ? ಪ್ರೈಸ್ ದಿ ಲಾರ್ಡ್. ರೈಟ್. ಪ್ರಕಟಣೆ 1:6. ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನ ತಿರ್ಗಾ ಪ್ರಾರ್ಥನೆ ಮಾಡ್ಬೇಕಾ? ದೇವರೇ ಹೆಂಗಾದ್ರೂ ಈ ಮಗನನ್ನ ರಾಜಕರಾಗಿ ಮಾಡು ಅಂತ ಹೇಳ್ಬೇಕಾ? ಹೇಳ್ರಿ, ದೇವರೇ ನನ್ನನ್ನು ಯಾಜಕರಾಗಿ ಮಾಡಪ್ಪ ಹೇಳ್ಬೇಕಾ? ಹತ್ರ ಏನ್ ಮಾಡ್ತಾರೆ ಹೇಳಿ? ಏನು ಮಾಡ್ತಾರೆ? ಏನು ಸ್ವಾಮಿ ಹತ್ರ ಹೋಗಿ ಅಳತ್ಯ, ದೇವರೇ ನನ್ನ ಮಕ್ಕಳನ್ನು ಯಾಜಕರಾಗಿ ಮಾಡು, ನನ್ನ ಗಂಡನ್ನು ಯಾಜಕರಾಗಿ ಮಾಡು, ನನ್ನ ಹೆಂಡತಿನ ಮಾಡು ಅಂತ ಅಳ್ತೀನಿ. ಏನಂತ ದೇವರು? ಹೇಳು, ಏನು ಹೇಳ್ತಾರೆ ಹೇಳಪ್ಪ? ಬೈಬಲ್ ವಚನ ತಗೊಂಡು ಹೇಳ್ರಿ. ಎಲ್ಲ ನಂಬಿಕೆ ಇಲ್ಲದ ಸಂತತಿಯೇ. ಇನ್ನೂ ಎಷ್ಟು ಪ್ರಸಂಗ ನಿಮಗೆ? ಇನ್ನೂ ಎಷ್ಟು ದಿನ ಸಹಿಸ್ಕೊಂಡಿರ್ಲಿ ನಿಮ್ಮನ್ನ? ಹೇಳಿದ್ರ ಇಲ್ಲ ನಾನು ಸ್ವಂತವಾಗಿ ಹೇಳ್ತಿದ್ದೀನಾ? ಏನಂದ್ರೆ ನನ್ನ ಭಾಷೆಯಲ್ಲಿ ನಾನು ಹೇಳಿರ್ಬೋದು, ಸ್ವಾಮಿ ಡೀಸೆಂಟ್ ಆಗಿರ್ಬೋದು. ಇಲ್ಲ, ನಂಬಿಕೆ ಇಲ್ಲದ ಅಂತ ಹಂಗೆ ಹೇಳಿರ್ಬೇಕೇನೋ ಗೊತ್ತಿಲ್ಲ.
ನನ್ನ ಎಡ ನಂಬಿಕೆ ಇಲ್ಲದ ಸಂತ ಯಾವನವನ ಅಂತಾನೆ. ನಂದು ಭಾಷೆ ಅದು, ನಮ್ಮ ಸ್ಟೈಲ್ ಅದು, ಬೆಳೆದು ಬರುತ್ತೆ ವಿಚಾರ ಅದು. ಸ್ವಾಮಿ ಎಲ್ಲ ನಂಬಿಕೆ ಇಲ್ಲದು ಸಂತವೇ ಅಂತ ಅಂದಿರ್ತಾರೇನೋ ಗೊತ್ತಿಲ್ಲಪ್ಪ, ರೀಸೆಂಟಾಗಿ ಅಲ್ಲ ಒಂದೇ ಮಾತು, ಸ್ಟೈಲ್ ಸ್ವಲ್ಪ ಚೇಂಜ್. ತಮಿಳ್ನಾಡು ಮಡ್ರಾಸ್ ಭಾಷೆ, ಪಾಂಡಿಚೇರಿ ಭಾಷೆ ನಾನೇ ಭಾಷೆ ಬಟ್ ಮಾತದೇ, ನಂಬಿಕೆ ಇಲ್ಲದ ಸಂತ ಅಂತ ಎಷ್ಟು ಜನ ಸಹಿಸ್ಕೊಂಡಿರಲಿ. ರೈಟ್. ಪ್ರಕಟಣೆ ಗ್ರಂಥದ 26 ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ, ಇಂಥವ್ರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರ ಇಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಏನಾಗಿದ್ದಾರೆ? ಅವರು ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ತಕ್ಷಣ ನೀವು ಆಳ್ತೀರ ಅಂತ ತಿಳ್ಕೊಂಬೇಡ, ಇದು ನಿಮಗೂ ನನಗೂ ಸಂಬಂಧ ಅಲ್ಲ. ಇದು ಯೂದರಿಗೆ ಹೇಳಲ್ಪಟ್ಟದ್ದು 20ನೇ ಅಧ್ಯಾಯದಲ್ಲಿ 2ನೇ ಮಧ್ಯಕ್ಕೆ ಅವ್ರಿಗೇನಿಲ್ಲ, ಅಧಿಕಾರ ಇಲ್ಲ ಅಂತ. ನಾವು ತಾನೇ ಸತ್ತು ಹೋಗ್ಬಿಟ್ಟಿರ್ತೇವೆ ಪರಲೋಕಕ್ಕೆ, ನಮಗೆಲ್ಲ ನಮಗೆ ಇಲ್ಲ. ಆಯ್ತಾ? ತುಂಬ ಜನ ಇದನ್ನ ಇಟ್ಕೊಂಡು ಇದನ್ನ ವಿಶ್ವಾಸಿಗೆ ಅಂತೇಳಿ ತಗೊಂಬಂದು ಕಂಪೇರ್ ಮಾಡ್ತಾರೆ. ದಿಸ್ ಇಸ್ ನಾಟ್ ಫಾರ್ ದ ಬಿಲೀವರ್, ನಾಟ್ ಫಾರ್ ದ ಚರ್ಚ್. ನಾನು ಹೇಳೋದೇನಂತಂದ್ರೆ, ನಮ್ಮಕ್ಕೆ ಮರಣ ನಮ್ಮ ಮೇಲೆ ಅಧಿಕಾರ ಯಾಜಕರಾಗಿರೋ ನಮಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಹೇಳೋದಂಥದ್ದು? ರೈಟ್. ಇದು 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ 1000 ವರ್ಷ ಆಳ್ವಿಕೆ ಬಗ್ಗೆ ಮಾತಾಡುವಂಥ ಸಮಯದಲ್ಲಿ ಹೇಳಲ್ಪಟ್ಟ ವಿಚಾರ. ಆಗ ಸಭೆ ಇರೋದೆಲ್ಲ ಎತ್ತಲ್ಪಟ್ಬಿಟ್ಟಿರ್ತದೆ. 3ನೇ ಅಧ್ಯಾಯಕ್ಕೆ ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದೊಂದಿಗೆ ಕ್ಲೋಸ್, ಸಭೆ ಹೋಗ್ಬಿಟ್ಟಿರ್ತದೆ. 4ನೇ ಅಧ್ಯಾಯದಿಂದ ಸಭೆ ಎಂಬ ಪದವೇ ಇರೋದಿಲ್ಲ. ತಿರುಮಾ 19ನೇ ಅಧ್ಯಾಯಕ್ಕೆ ಬರ್ತದೆ. ಬಂದು ಆಗ ಮೊದಲೇ ಗೀತೆಯಾಗಿ ಆಗ್ಬಿಟ್ಟಿರ್ತಾಳೆ ಪ್ರೈಸ್ ಎಲ್ಲ ಸಭೆ. ಆಗ ಆತನು ಅಲ್ಲಿಂದ ಈ ಭೂಮಿಗೆ ಬಂದು ಯೆರೂಸಲೇಮ್ ಆಗಿ ಬರುವಂಥದ್ದೇ ಹೊರತು 1000 ವರ್ಷ ಆಳ್ವಿಕೆಯಲ್ಲಿ ಬರ್ತೀವಿ ಅಂತ ಕಾಯ್ತಾ ಇರಬೇಡ. ನೀ ಬರೋಲ್ಲ, ಯೂದರುಗಳು ಬರ್ತಾರೆ. ಅವರಿಗೆ ದೇವರು ಹೇಳಿದ್ರು, ದಾವೀದನ ಸಿಂಹಾಸನವನ್ನು ಮತ್ತೇನು ಮಾಡ್ತೇನೆ, ಕಟ್ಟುತ್ತೇನೆ, ಯುಗ ಯುಗಕ್ಕೂ ಅವರು ಆಳ್ತಾರೆ ಎಂಬುದಾಗಿ ಹೇಳಿದ್ರು. ಇದು ನಿನ್ನ ಪಾದಪೀಠಕ್ಕೆ ಹಾಕೋ ತನಕ ನನ್ನ ಬಲಭಾಗದಲ್ಲಿ ಕೂತಿರು ಅಂತ ಹೇಳಿದ್ರೆ ಯೇಸುವಿಗೆ. ಆತನ ಸತ್ಯ ಜೀವಾಗಿದ್ದು ಬಲಭಾಗದಲ್ಲಿ ಕೂತಿದ್ದಾರಾ? ಇನ್ನು ಪಾದಪೀಠಕ್ಕೆ ಏನು ಮಾಡಿಲ್ಲ, ಅಧೀನಪಡಿಸಿಲ್ಲ. ಈ 1000 ವರ್ಷಕ್ಕೆ ಅಧೀನಪಡಿಸ್ತಾರೆ. ಆಗ ದಾವೀದನ ಮಕ್ಕಳು ತಪ್ಪು ಮಾಡಿದ್ರು ಶಿಕ್ಷೆ ಹೊಂದಿರ್ತಾರೆ. ಅವರು ಮತ್ತೆ ಈ ಭೂಮಿಗೆ ಬಂದು 1000 ವರ್ಷ ಭೂಮಿ ಮೇಲೆ ಆಳ್ತಾರೆ. ಸಭೆ ಆಳೋದಿಲ್ಲ, ಸಭೆ ಈಗ ಆಳಬೇಕು. ಆಮೇಲೆ ಮೊದಲ ಗೀತೆಯಾಗಿ ಹೆಂಡತಿಯಾಗಿ ಅಲ್ಲಿ ಯೇಸು ಒಂದಿಗೆ ತಂದೆಯ ಮನೇಲಿ ಇರ್ತದೆ. ಆಮೇಲೆ ಭೂಮಿ ಮೇಲೆ ಬರ್ತದೆ. ಇದು ಔಟ್ ಆಫ್ ಸಬ್ಜೆಕ್ಟ್ ಹೋಗ್ಬಿಟ್ಟೆ, ಆದರೂ ಇರಲಿ ಅಂತ ಯಾರ ಕೇಳ್ಬಿಟ್ಟು ಇಲ್ಲಿ ಓದಿದ್ರಲ್ಲ ಅಂತ ಹೇಳ್ಬಿಡ್ಬಾರ್ದು. ಅದಕ್ಕೆ ಇದನ್ನು ವಿವರಿಸ್ಬಿಟ್ಟೆ. ಸರ್, ನೆಕ್ಸ್ಟ್ ಬಂದು ಸಭೆ ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳಲ್ಲಿ 9ನೇ ಅಧ್ಯಾಯ 2ನೇ ವಚನ. ಸಭೆಯನ್ನು ಏನಂತ ಜನರು ಸಭೆಯನ್ನು ಏನಂತ ಡಿಸ್ಕ್ರೈಬ್ ಮಾಡಿದ್ರು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ, ಯಾವ ಮಾರ್ಗವನ್ನು ಹಿಡಿದವರು? ಕ್ರಿಸ್ತನ ಮಾರ್ಗವನ್ನು ಹಿಡಿದವರು ಸಭೆಯವರು. ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡರು. ಇದು ಯಾವುದನ್ನು ಕುರಿತು ಹೇಳ್ತಾರೆ ಅಂತಂದ್ರೆ, ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಎಲ್ಲರೂ ಕೂಡ, ಅಂದ್ರೆ ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ಕೂಡ ಅವಾಗವರೆಗೂ ಚರ್ಚ್ ಎಂಬ ಪದವು ಅವರು ಉಪಯೋಗಿಸಲ್ಪಟ್ಟಿರಲಿಲ್ಲ. ಅದಕ್ಕೆ ಆ ಮಾರ್ಗವನ್ನು ಹಿಂಬಾಲಿಸುವವರು. ಯಾವ ಮಾರ್ಗವನ್ನ ಹೇಳಿ, ಯಾವ ಮಾರ್ಗವನ್ನ?
ಹಾಗಾದರೆ ಯೇಸುವಿನ ಮಾರ್ಗ ಹಿಂಬಾಲಿಸುವವರೆಲ್ಲರಿಗೂ ಹೆಸರೇನಂದ್ರೆ ಆ ಮಾರ್ಗವನ್ನು ಹಿಂಬಾಲಿಸುವ ಗಂಡಸರಾಗಲಿ ಹೆಂಗಸರಾಗಲಿ. ನೋಡಿದ್ರೆ ಚರ್ಚ್ಗೆ ಇನ್ನೂ ಒಂದು ಹೆಸರು ಬಂದಿತ್ತು, ಆ ಮಾರ್ಗವನ್ನು ಹಿಂಬಾಲಿಸುವವರು. ಇದಕ್ಕೆ ಅವ್ರ ದೃಷ್ಟಿಯಲ್ಲಿ ಹೆಂಗೆ ಕೆಟ್ಟ ದಾರಿಯನ್ನು ಹುಡುಕ ಇದ್ದವರು ಇಲ್ಲ, ಆ ಮಾರ್ಗವಾಗಿರುವ ಯೇಸುವ ದಾರಿಯಲ್ಲಿ ನಡೀತಕ್ಕಂಥವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಮತ್ತು ಅಪೊಸ್ತಲಗಳಲ್ಲಿ 24ನೇ ಅಧ್ಯಾಯ 14ನೇ ವಚನ. ಒಂದನ್ನು ಮಾತ್ರ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ, ಅದೇನೆಂದರೆ ಇವರು ಪಾಷಂಡ ಮತವೆಂದು ಹೇಳುವ ಮಾರ್ಗಕ್ಕನುಸಾರವಾಗಿ ನಾನು ನಮ್ಮ ಪಿತೃಗಳ ದೇವರನ್ನು ಸೇವಿಸುವವನಾಗಿದ್ದೇನೆ. ನಾನು ನನ್ನ ಪಿತೃಗಳಾದ ದೇವರನ್ನು ಸೇವಿಸುವವನಾಗಿದ್ದೇನೆ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿರುವ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲಾ ವಿಷಯಗಳನ್ನು ನಂಬುತ್ತೇನೆ. ಇದಲ್ಲದೆ ಈಗ ಸಭೆಗೆ ಏನ್ ಹೆಸರು ಅಲ್ಲಿ ಹೇಳ್ತಾನೆ ಪೌಲನು? ಪಾಷಾಂಡ ಅಂದ್ರೆ ಅರ್ಥ ತಮಿಳು ಏನಾಗಿದೆ? ಮತಭೇದಂ. ಅಂದರೆ ಇವನು ನಂಬಿಕೊಂಡಿರುವ ತಂದೆಯಾದ ದೇವರು ಪ್ರಮಾಣ ಪ್ರವಾದಿಗಳಿಗೆ ವಿರೋಧವಾಗಿರತಕ್ಕಂಥವರು ಎಂಬುದಾಗಿ ತಿಳ್ಕೊಂಡಿದ್ದ. ಆದರೆ ಅದು ಕರ್ತನ ಸಭೆಗೆ ಕೊಡಲ್ಪಟ್ಟ ಹೆಸರದು. ಪ್ರೈಸ್ ದಿ ಲಾರ್ಡ್. ರೈಟ್. ಇನ್ನೊಂದು ವಚನ ಓದಿಕೊಳ್ಳೋಣ. ಡಿಸೈಪಲ್ಸ್ ಅಂದ್ರೆ ಶಿಷ್ಯರು ಎಂಬ ಪದವು ಯಾರಿಗೆ ಕೊಡಲ್ಪಡ್ತು? ಯೇಸುವನ್ನು ನಂಬಿದ ಎಲ್ಲರಿಗೂ ಕೂಡ ಶಿಷ್ಯರು ಎಂಬ ಪಟ್ಟವನ್ನ ಕೊಡಲ್ಪಟ್ಟಿತು. ಅಪೊಸ್ತಲಗಳಲ್ಲಿ 6ನೇ ಅಧ್ಯಾಯ 1-2 ಓದಿಕೊಳ್ಳೋಣ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ. ಯಾರು ಬರ್ತಾ ಇದ್ರು? ಶಿಷ್ಯರಂದ್ರೆ ಏನು? ಸಭೆಯು ಹೆಚ್ಚುತ್ತಾ. ಇನ್ನು ಸಭೆ ಇದು ಅವ್ರ ಕಾನ್ಸೆಪ್ಟ್ ಬಂದಿರಲಿಲ್ಲ. ಶಿಷ್ಯರು ಯಾರ ಶಿಷ್ಯರು? ಯೇಸುವಿನ ಶಿಷ್ಯರು. ನಾವೆಲ್ಲ ಯಾರು ಶಿಷ್ಯರು? ರೈಟ್. ಹಾಗಾದ್ರೆ ಯೇಸುವಿನ ಶಿಷ್ಯರು ಏನ್ ಮಾಡ್ತಾ ಇತ್ತಂತೆ? ಯೇಸುವಿನ ಶಿಷ್ಯರು ಏನಾಗ್ತಾರೆ? ಯಾವತ್ತು ಕೂಡ ಕಡಿಮೆ ಆಗೋದಿಲ್ಲ, ಹೆಚ್ಚುತ್ತಾ ಇರ್ತಾರೆ. ಹೇಳಿ, ನಾನು ಹೆಚ್ಚುತ್ತಾ ಇರ್ತೇನೆ. ಆಮೇನ್. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿದ್ರೆ ಹೆಚ್ಚು ಫಲ ಕೊಡುವ ಹಾಗೆ ನಾನೇ ಮಾಡುವೆನು. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದ್ರ ಇಲ್ಲ? ಆಗ ಯಾರ ಶಿಷ್ಯರು ನಾವು? ಆಗ ಹೆಚ್ಚಾಗ್ಬೇಕಾ ಕಡಿಮೆ ಆಗ್ಬೇಕಾ? ಅಲ್ಲ ನಿಂತು ಬಿಡ್ಬೇಕಾ? ಇಲ್ಲ, ನಾವು ಹೆಚ್ಚಾಗ್ತಾ ಇರ್ತೇವೆ ಯೇಸುವಿನ ನಾಮದಲ್ಲಿ. ಆಮೇಲೆ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ. ಯಾವ ಮಂಡಳಿ ಅಂದ್ರೆ ಸಭೆಯನ್ನು ಕೂಡಿಸಿ ಎಂಬ ಪದಕ್ಕೆ ಶಿಷ್ಯ ಮಂಡಳಿಯನ್ನು ಕೂಡಿಸಿ ಅಂತ ಅಂದ್ರು. ಅರ್ಥ ಆಯ್ತಾ? ಹಾಗಾದ್ರೆ ನಾವೆಲ್ಲರೂ ಯಾರು ಶಿಷ್ಯರಾಗಿದ್ದೇವೆ? ಆಮೇನ್. ಹಾಗಾದ್ರೆ ಆ ದಿನಗಳಲ್ಲಿ ಸಭೆ ಎಂಬ ಪದಕ್ಕೆ ಶಿಷ್ಯ ಮಂಡಳಿಯನ್ನು ಕೂಡಿಸಿ ಅವ್ರು ಏನ್ ಮಾಡಿದ್ರು? 7 ಜನ ಆಯ್ಕೆ ಮಾಡಿಕೊಂಡು ಸಭೆಯಲ್ಲಿ ಪರಾಮರಿಸೋದಕ್ಕಾಗಿ ಅದು ಮಾಡಿದ್ರು, ಚಾಯ್ಸ್ ಮಾಡಿದ್ರು. ಒಟ್ಟರಲ್ಲಿ ಚರ್ಚ್ ಎಂಬ ಪದಕ್ಕೆ ಆ ದಿನದಲ್ಲಿ ಶಿಷ್ಯ ಮಂಡಳಿ, ಶಿಷ್ಯರು ಎಂಬುದಾಗಲ್ಲ ಕರೆಯಲ್ಪಟ್ಟಿತು. ಅಪೊಸ್ತಲಗಳಲ್ಲಿ 9ನೇ ಅಧ್ಯಾಯ 19ನೇ ವಚನ. 9-19. ತರುವಾಯ ಊಟ ಮಾಡಿ ಪೌಲನು ಊಟ ಮಾಡಿ ಬಲ ಹೊಂದಿದನು. ಮುಂದೆ ಅವನು ದಮಸ್ಕದಲ್ಲಿ ಇದ್ದ ಶಿಷ್ಯರ ಸಂಗಡ. ಯಾರ ಸಂಗಡ? ಸಭೆಯ ಸಂಗಡ ಅನ್ನೋ ಪದಕ್ಕೆ ಬದಲಾಗಿ ಶಿಷ್ಯರ ಸಂಗಡ ಕೆಲವು ದಿವಸಗಳು ಇದ್ದು ತಡ ಮಾಡದೆ ಸಭಾ ಮಂದಿರಗಳಲ್ಲಿ. ಈ ಸಭಾ ಮಂದಿರ ಇದಲ್ಲ, ಸೆನಗಾಗ್ ಎಂಬುದಾಗಿರತಕ್ಕಂಥ ಸಭಾ ಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಎಲ್ಲ ಗಮನ ಕೇಳಿ. ಇದನ್ನ ಅದೇ ಟ್ರಾನ್ಸ್ಲೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಚರ್ಚ್ ಎಂಬ ಪದವು ಅವತ್ತು ಇನ್ನೂ ಪೂರ್ಣ ಇದಕ್ಕೆ ಬಂದಿರಲಿಲ್ಲ. ಆಗ ಶಿಷ್ಯ ಮಂಡಳಿ, ಶಿಷ್ಯರು ಎಂಬುದಾಗಿತ್ತು. ಇವರು ಎಲ್ಲಿಗೆ ಹೋಗ್ತಿದ್ರು ಅಂದ್ರೆ ಅವರಿಗೆ
ಇದಕ್ಕೆ ಸಭಾ ಮಂದಿರಕ್ಕೆ ಹೋಗ್ತಿದ್ರು ಅವರು. ಅಲ್ಲಿ ವೇದ ವಾಕ್ಯಗಳನ್ನ ಬೋಧನೆ ಮಾಡೋಕ್ಕೆ ಅಲ್ಲಿ ವೇದಪಾರರುಗಳ ಇರ್ತಿದ್ರು, ವೇದಗಳನ್ನ ವಿವರ ಮಾಡಿ ಹೇಳ್ತಿದ್ರು. ಅದಕ್ಕೆ ಎಲ್ಲರೂ ಎಲ್ಲಿ ಹೋಗ್ತಿದ್ರು? ಅಲ್ಲಿ ಹೋಗ್ತಿದ್ರು. ಇವನು ಕೂಡ ಅಲ್ಲಿ ಹೋಗಿ ಅಲ್ಲಿ ವೇದಪಾರರ ಮಧ್ಯದಲ್ಲಿ ಹಳೆ ಒಡಂಬಡಿಕೆಯಿಂದ ಕ್ರಿಸ್ತನನ್ನು ಸೂಚಿಸತಕ್ಕಂಥ ಕಾರ್ಯಗಳನ್ನು ಮಾಡ್ತಿದ್ದ ಅವನು ಬೋಧನೆಯನ್ನು ಮಾಡತಕ್ಕಂಥವನಾಗಿ ಇದ್ದನು. ಪ್ರೈಸ್ ದಿ ಲಾರ್ಡ್. ರೈಟ್. ಈಗ ಅಪೊಸ್ತಲಗಳ 11ನೇ ಅಧ್ಯಾಯ 26ನೇ ವಚನ ಓದಿಕೊಳ್ಳೋಣ. ಅಂತ್ಯೋಕ್ಯಕ್ಕೆ ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಪೌಲನನ್ನ ಕರ್ಕೊಂಡು ಹೋಗ್ತಾನೆ ಬರ್ನಬಾಸ್. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದನು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಏನಂತ ಬಂತು? ಶಿಷ್ಯರಿಗೆ. ಯಾರಿಗೆ ಬಂತು? ಈಗ ಶಿಷ್ಯರು ಏನಾದ್ರು? ಕ್ರೈಸ್ತರು ಏನಾದ್ರು? ಸಭೆ ಆದ್ರು. ಅರ್ಥ ಆಯ್ತಾ? ಸಭೆ ಅನ್ನೋದು ಎಕ್ಲೇಶಿಯಾ, ಪ್ರತ್ಯೇಕವಾಗಿ ಕರೆಯಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು, ಎಕ್ಲೇಶಿಯಾ ಚರ್ಚ್ ಎಂಬುದಾಗಿ ಹೇಳ್ತಕ್ಕಂಥದ್ದಕ್ಕೆ. ಅದಕ್ಕೆ ಮುಂಚೆ ಶಿಷ್ಯರು, ಶಿಷ್ಯ ಮಂಡಳಿ, ಕ್ರೈಸ್ತರು ಎಂಬ ಮೊದಲನೇ ಪದವು ಅಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇವತ್ತು ನಮ್ಮನ್ನ ಏನಂತ ಹೇಳ್ತಾರೆ ಎಲ್ಲರೂ? ಕ್ರೈಸ್ತರು, ಕ್ರಿಸ್ತನವರು. ಪ್ರೈಸ್ ದಿ ಲಾರ್ಡ್. ರೈಟ್. 14ನೇ ಅಧ್ಯಾಯ 22ನೇ ವಚನ. 22. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಅವರನ್ನು ಏನ್ ಮಾಡಿದ್ರಂತೆ? ಡಿಸೈಪಲ್ಸ್ ಅನ್ನ ಧೈರ್ಯಗೊಳಿಸಿದ್ರು ಅಂತ ಇಂಗ್ಲಿಷ್ ನಲ್ಲಿ ಡಿಸೈಪಲ್ಸ್ ಅಂತಿದೆ. ಅವರನ್ನ ಧೈರ್ಯಗೊಳಿಸಿದ್ರು. ಆಮೇಲೆ 21ನೇ ವಚನ. ಗದ್ದಲು ನಿಂತ ತರುವಾಯ ಪೌಲನು ಯಾರನ್ನು? ನಾವೆಲ್ಲ ಯಾರು ಶಿಷ್ಯರು? ಯೇಸುವಿನ ಶಿಷ್ಯರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಆಮೇಲೆ ಶಿಷ್ಯರನ್ನು ಕೂಡ ಕರೆಸಿ ಧೈರ್ಯಗೊಳಿಸಿ ಅವರ ಅಪ್ಪಣೆ ತೆಗೆದುಕೊಂಡು ಮಕೆದೋನ್ಯಕ್ಕೆ ಹೊರಟನು. ಮಕೆದೋನ್ಯಕ್ಕೆ ಏನ್ ಮಾಡಿದ್ರಂತೆ? ಹೊರಟರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಪ್ರಿಯರೇ, ನಮಗೆ ಮೊದಲು ಸಭೆಗಿದ್ದಂಥ ಹೆಸರುಗಳನ್ನ ನಾವು ಇಲ್ಲಿ ವಿಧವಾಗಿ ನಾವು ನೋಡಿದ್ದವಾಗಿದ್ದೇವೆ. ಕರ್ತನ ಚಿತ್ತವಾದರೆ ಬರೋ ವಾರದಲ್ಲಿ ನಾವು ನೋಡಿಕೊಳ್ಳತಕ್ಕಂಥವರಾಗಿರ್ತೀವಿ. ಕಾರಣ ಹೆಚ್ಚು ವಚನಗಳಿರೋದನ್ನ ಈಗ ನಾನು ಅದು ಆರಂಭಿಸಿದ್ರೆ ಮುಗಿಸ್ಬೇಕಾದ್ರೆ ಏನು ಎಕ್ಸ್ಟ್ರಾ 10 ಮಿನಿಟ್ಸ್ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ನನಗೆ ಇದು ವಿಷನ್ ಟಿವಿಯಲ್ಲಿ ಇರೋದ್ರಿಂದ ದಯಮಾಡಿ ನಾನು ಒಂದು 2 ನಿಮಿಷ ಮುಂಚೆನೆ ಮುಗಿಸ್ತೇನೆ. ನಾವೆಲ್ಲರೂ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಿ ಕರ್ತನ್ ನಮ್ಮನ್ನು ಏನಾಗಿ ಮಾಡಿದ್ದಾರೋ ಅವುಗಳೆಲ್ಲದಕ್ಕೂ ಆಮೇನ್ ಎಂಬುದಾಗಿ ಅಂಗೀಕರಿಸಿಕೊಂಡು ಯೇಸುವಿನ ನಾಮದಲ್ಲಿ ನಾವು ಶಿಷ್ಯರಾಗಿ ಇದ್ದೇವೆ, ಕ್ರೈಸ್ತರಾಗಿ ಇದ್ದೇವೆ ಮತ್ತು ಯಾಜಕರಾಗಿ ಇದ್ದೇವೆ, ಬಾಧ್ಯರನ್ನಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ. ಗಾಡ್